ಸೊ ಇವತ್ತು ನಾವು ಮೇಕಿಂಗ್ ವಿಡಿಯೋ ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಚಿತ್ರ ಮೇಕಿಂಗ್ ಅಲ್ಲಿ ಇದ್ದವ್ರನ್ನ ಮಾತನಾಡ್ಸೋಣ. ಮುಂಬರುವ ಪ್ರೆಸ್ ಮೀಟ್ ನಲ್ಲಿ ಮೂರ್ತಿ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು ಪ್ಲೀಸ್. ಮ್ಯಾಮ ಹರೀಶ್ ಸರ್ ಮೊದಲೇ ಹೇಳಿದಾರೆ ಅವ್ರು ವೇದಿಕೆಗೆ ಬರಲ್ಲ ನಮ್ಮ ಸಿನಿಮಾನೇ ಅಂತ. ಓಕೆ ಸೂಪರ್. ಎಲ್ಲ ಅತಿಥಿಗಳು ವೇದಿಕೆಗೆ ಬಂದು ಕುಳಿತಿದ್ದಾಗಿದೆ. ಸೊ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಕುರಿತು ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದಿರುವಂತಹ ಬಿ ರಾಮಮೂರ್ತಿ ಸರಿಂದ ಪ್ರಾರಂಭ ಮಾಡ್ತೀನಿ. ಸರ್, ತಮ್ಮ ಸಿನಿಮಾ ಬಗ್ಗೆ ಮೊದಲ ಹಂತದ ಚಿತ್ರೀಕರಣ ಮುಗಿದಿದೆ, ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ಒಂದು ಕಾಲದಲ್ಲಿ ನಿಂತು ಅನುಭವಿಸಿರುವಂಥ ಒಂದು ಜೀವನ. ಹಾಗಾಗಿ ಅದರ ಒಳಹೂರಣವನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕೆಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು, ಶ್ರೀರಾಮಪುರ ಆದರೂ ಕೂಡ ಒಂದು ಗ್ರಾಮೀಣ ಭಾಷೆಯ ಒಂದು ಸೊಗಡನ್ನು ಹೊತ್ತು ಆ ಪಾತ್ರದಲ್ಲಿ ಒಬ್ಬ ಗೃಹಿಣಿಯಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವಂಥ ಒಂದು ಸಾತ್ವಿಕ ಹೆಂಗಸನ್ನು ತನ್ನ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸ್ಕೊಂಡು, ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸ್ಕೊಂಡು, ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು, ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂಥ ಒಂದು ಹೆಣ್ಣು ಮಗಳ ಕಥೆಯನ್ನು ನಾವು ಇದರಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೂ ಒಬ್ಬ ಹೆಣ್ಮಗಳೇ. ಅದು ನಮ್ಮ ನಿರ್ಮಾಪಕರಲ್ಲೊಬ್ಬರು. ಹಾಗಾಗಿ ಆ ಒಂದು ಪ್ರೇರಣೆಯಿಂದನೇ ಈ ಸಿನಿಮಾ ಕಥೆ ಹೊರಗೆ ಬಂತು ಅಂತ ನನಗೆ ಅನಿಸ್ತು. ಅದರಲ್ಲಿ ನಾವು ಸಿನಿಮ್ಯಾಟಿಕ್ ಆಗಿ ಬೇಕಾದಂಥ ಒಂದು ಲಿಬರ್ಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ. ಅದನ್ನು ನಾವು ರಾಗಿಣಿ ದ್ವಿವೇದಿ ಅವ್ರಿಗೆ ಕಥೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು, ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ. ಹಾಗಾಗಿ ಮೊದಲ ಒಪ್ಪಿಗೆ. ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದ್ರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು. ಹಾಗಾಗಿ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲವೂ ಕೂಡ ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ತಾರಾ ಬಳಗದಿಂದ ಹಿಡಿದು ಬಂದಾಗ ಇದಕ್ಕೆ ಒಪ್ಕೊಂಡಿದ್ದೇನೆಂದರೆ ನಮ್ಮ ಪವನ್ ಛಾಯಾಗ್ರಾಹಕರಾಗಿ, ನಿರ್ದೇಶಕರಾಗಿ ನಾನು ಅವ್ರಿಗೆ ಒಂದು ಕಥೆಯನ್ನು ಫಸ್ಟ್ ಹೇಳಿದಾಗ ಒಪ್ಕೊಂಡ್ರು. ಮುಂದುವರಿಯೋಣ ಸರ್ ಅಂತಂದರು. ಆ ಒಂದು ಶಕ್ತಿಯನ್ನು ನನಗೆ ಬಾಮಾರೀಶ್ ಅವರು, ಗಿರೀಶ್ ಅವರು, ಪವನ್ ಅವರು ಇದೆಲ್ಲ ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಬಹುದಾದಂಥ ಒಳಹೂರಣಗಳನ್ನು, ಒಳಕ್ಕೂ ತಳಕ್ಕೂ ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದ್ದೀವಿ. ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನು ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ, ಮತ್ತು ಅಂಗಡಿಯಲ್ಲಿ ನಡೆಯುವಂಥ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡೆಸೋಕ್ಕೆ ಹೋದಾಗ ಅಂತಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಕೊನೆಯಲ್ಲಿ ನಾವು ಅದನ್ನು ಅಂಶವನ್ನು ಒಳಗೊಳಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನು ಕೊಟ್ಟಿದ್ದೀವಿ. ಅದನ್ನು ತಾವು ನೋಡಿದ ನಂತರ ಅದನ್ನು ವಿಮರ್ಶೆ ಮಾಡ್ಬೋದು ಅಂತ ನನ್ನ ಭಾವನೆ. ವಂದನೆಗಳು. ರಾಮಮೂರ್ತಿ ಸರ್, ಇದು ಯಾವುದೋ ರಿಯಲ್ ಇನ್ಸಿಡೆನ್ಸ್ ಇಟ್ಕೊಂಡಿದ್ದಾರೆ ಮಾಡಿದ್ರ? ರಿಯಲ್ ಇನ್ಸಿಡೆಂಟ್ ಅಲ್ಲ, ರಿಯಲ್ ಕ್ಯಾರೆಕ್ಟರ್ ಅಷ್ಟೇ. ಅದು ಒಂದು ಪಾತ್ರ ಮಾತ್ರ, ರಿಯಲ್ ಪಾತ್ರ ಅಷ್ಟೇ. ಅದು ನೋಡಿರೋದು ಅದು ರಿಯಲ್. ಹೌದು ಹೌದು ಹೌದು, ಖಂಡಿತ ಹೇಳಿದೆ. ಸಂಭಾಷಣೆ ಮೂಲಕ ನಾನು ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆಗಳನ್ನು ಬರೀತಾ ಇದ್ದೆ. ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು. ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ. ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಯಾವ ಲೋಪಗಳಿಲ್ಲದ ಹಾಗೆ, ಯಾವ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹೇಗೆ ಬರಬೇಕು, ಅದನ್ನು ಎದುರಿಸಿದಾಗ ಬರುವಂಥ ಪದ ಪ್ರಯೋಗ ಆಗ್ಬೋದು, ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಭಾವನೆ. ಸಂಭಾಷಣೆಕಾರರಾಗಿ ಇನ್ನೊಂದು ಸಿನಿಮಾ ಬರೆಯೋದು ಎಲ್ಲ ಚಾಲೆಂಜ್ ಅದು. ಸೊ ಅದು ಎಲ್ಲರೂ ಒಪ್ಕೊಂಡಿದ್ದೇನೆಂದರೆ ನಾನು ಅರ್ಧ ಗೆದ್ದಿದ್ದೀನಿ ಅಂತ. ಇನ್ನು ಸಿನಿಮಾ ನೋಡಿದ ಮೇಲೆ ನೀವುಗಳು ಒಪ್ಕೊಂಡಾಗ ಅದು ಪೂರ್ತಿ ಗೆದ್ದಿದ್ದೀನಿ ಒಬ್ಬ ಸಂಭಾಷಣೆಕಾರರಾಗಿ ಅಂತ ಅನಿಸುತ್ತೆ ನನಗೆ. ನ್ಯಾಯಬೆಲೆ ಅಂಗಡಿ ಅವ್ಯವಹಾರಗಳ ಬಗ್ಗೆ ಏನಾದ್ರು ಹೇಳಿದೆ, ಬಟ್ ನಮ್ಮಲ್ಲಿ ಅವ್ಯವಹಾರ ಅವ್ರು ಮಾಡಲ್ಲ. ಸೊ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಮಗೆ ಗೊತ್ತಿಲ್ಲದಾಗ ಆದಾಗ ಏನೇನು ನಾವು ಎದುರಿಸ್ತೀವಿ ಅನ್ನೋದನ್ನು ನಾವು ಅದ್ರಲ್ಲಿ ಹೇಳಿದ್ದೀವಿ. ಆ್ಯಕ್ಚುಲಿ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಇಲ್ಲ ಸಾವಿತ್ರಿ ಫ್ರಮ್ ಸೋಮನಹಳ್ಳಿದ ಅಂತ ಅವ್ರು ಕೇಳ್ತಿದ್ದಾರೆ. ಪಾರ್ವತಿ ಇರೋದ್ರಿಂದ ಪಾ ಫ್ರಮ್ ಸೋ ಅಷ್ಟೇ ಇದೆ. ಪಾ ಫ್ರಮ್ ಸೋ ಅದು. ಓಕೆ, ಸಾ ಫ್ರಮ್ ಸೋ ಅಂದ್ರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಸಾಂಗ್ಗಳೆಲ್ಲ ಎಷ್ಟಿದಾವೆ? ಸಾಂಗ್ 3 ಹಾಡುಗಳಿದ್ದಾವೆ.
ಒಂದು ನಾವು ವಿಶೇಷವಾಗಿ ಏನಂತಂದರೆ ಒಂದು ರಾಮೋತ್ಸವದ ಕುರಿತು ಒಂದು ಸಾಂಗ್ ಮಾಡಿದ್ದೀವಿ. ಅದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಒಂದು ಅಯೋಧ್ಯ ಅಥವಾ ಇನ್ನೊಂದು ಏನು ಇಶ್ಯೂಸ್ ಎಲ್ಲ ಇದೆಯಲ್ಲ, ಸೊ ನಮ್ಮ ಒಂದು ಪ್ರತೀಕವಾದಂಥ ರಾಮನ ಒಂದು ಇದನ್ನು ಇಟ್ಕೊಂಡು ಹಿಂದೂಯಿಸಮ್ ಆಗ್ಬೋದು, ನಮ್ಮ ಸಂಸ್ಥೆ ಸಾಂಸ್ಕೃತಿಕ ಆಗ್ಬೋದು, ಎಲ್ಲವನ್ನು ಪ್ರಯೋಗ ಮಾಡುವಂಥ ಒಂದು ಪ್ರಯೋಗ ಮಾಡಿದ್ದೀವಿ ಇದರಲ್ಲಿ. ಇಬ್ಬರು ನಿರ್ಮಾಪಕಿಯರು ಹೌದು. ಹೇಗಿತ್ತು ಕೋಆಪರೇಷನ್ ಎಲ್ಲ? ಅವರು ಆ್ಯಕ್ಚುಲಾಗಿ ಸೆಟ್ಟಿಗೆ ಬಂದು ಸುಮ್ಮನೆ ಮಾತಾಡ್ತಾ ಕೂತರು ರಾಗಿಣಿ ಅವ್ರ ಹತ್ರ, ಬೇರೆ ಯಾವುದಕ್ಕೂ ತಲೆನೇ ಹಾಕಲಿಲ್ಲ ಅವರು. ಹಾಗಾಗಿ ಅಂಥ ನಿರ್ಮಾಪಕರು ನಮ್ಗೆ ಸಿಕ್ಕಾಗ ಕೆಲಸ ಮಾಡೋಕ್ಕೆ ಈಸಿ ಆಗ್ಬಿಡುತ್ತೆ ಅಷ್ಟೇ. ಎಸ್, ಧನ್ಯವಾದಗಳು ರಾಮಮೂರ್ತಿ ಸರ್, ಶುಭವಾಗಲಿ ತಮಗೆ. ಭಾಳ ಅವ್ರ ಬಗ್ಗೆ ನಾವೇನು ಎರಡು ಮಾತಾಡೋಕೆ ಏನಿಲ್ಲ, ಯಾಕೆಂತಂದರೆ ಶಿಸ್ತು ಅನ್ನೋದರಲ್ಲಿ ಮೊದಲ ಇದದು ಆದ್ಯತೆ. ಅವರು ಕೊಟ್ಟ ಪಾತ್ರವನ್ನು ನಾನು ಇಷ್ಟೇ ಪೋರ್ಷನ್ ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಭಾಳ ಸರಾಗವಾಗಿ ಮಾಡಿದಂಥ ಒಂದು ವ್ಯಕ್ತಿತ್ವ ಅವರು. ಅಂತಂದರೆ ಕ್ಯಾರೆಕ್ಟರ್ ಹಾಗೆ ಇತ್ತು, ಭಾಳ ಸಾಫ್ಟ್ ಕ್ಯಾರೆಕ್ಟರ್ ಅವ್ರದ್ದು ಪಿಕ್ಚರ್ನಲ್ಲಿ ಕೂಡ. ಎಲ್ಲೂ ಅವರು ದಿಟ್ಟವಾಗಿ ಹೋರಾಟ ಮಾಡುವಂಥ ಪಾತ್ರ ಅಲ್ಲ. ತದನಂತರ ಹೋರಾಟ ಎಲ್ಲ ರಾಗಿಣಿಗೆ ಬಿಟ್ಟಿರೋದ್ರಿಂದ ಅವ್ರು ಭಾಳ ಸಾತ್ವಿಕವಾದಂಥ ಒಂದು ಪಾತ್ರವನ್ನು ಮಾಡಿ ನಿಭಾಯಿಸಿಕೊಟ್ಬಿಟ್ರು ನಮ್ಗೆ ಅಷ್ಟೇ. ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ಆಮೇಲೆ ನನ್ನ ಅವರ ಓಡಾಟ ಅವ್ರ ವಿಜಯೋತ್ಸವದಿಂದ ಇರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅಷ್ಟೇ. ಆಮೇಲೆ ಪವನ್ ಅವ್ರಿಗೂ ಜೆಲ್ ಆಗೋದಕ್ಕೆ ಟೈಮ್ ಬೇಕಲ್ಲ, ಅದು ಫಸ್ಟ್ ಡೇನೇ ಚೆನ್ನಾಗಿ ಆಗೋಯ್ತು, ಏನು ತೊಂದರೆ ಇಲ್ಲ. ನಿರ್ಮಾಪಕಿಯವರ ಸ್ಫೂರ್ತಿ ಆ ಟಾಪಿಕ್ ಅವ್ರದ್ದು ನ್ಯಾಯಬೆಲೆ ಅಂಗಡಿ ಇರೋದ್ರಿಂದ ಅದರಿಂದ ಇನ್ಪುಟ್ಸ್ ಎಲ್ಲ ಸಿಗ್ತಾ ಇದೆ. ಅವ್ರ ಪ್ರೇರಣೆ ಅದೇ ಅಂತ ಹೇಳಿದೆ ನಾನು ನಿಮಗೆ. ಆ ಇನ್ಪುಟ್ಸ್ ಅವ್ರಿಗಾಗಿದ್ದ ಅನುಭವಗಳು ಏನು ಹೇಳಿದೆ? ಇಲ್ಲ, ಅವ್ರ ಅನುಭವ ಏನೂ ಇರಲಿಲ್ಲ, ಅವ್ರ ಅನುಭವಗಳು ಏನೂ ಇಲ್ಲ ಅದರಲ್ಲಿ. ಅವರ ಪಾತ್ರ ಅಷ್ಟೇ ನನ್ನ ಪ್ರೇರಣೆ, ಅಷ್ಟೇ ಏನಿಲ್ಲ. ಎಸ್, ಧನ್ಯವಾದಗಳು ರಾಮಮೂರ್ತಿ ಸರ್, ಶುಭವಾಗಲಿ ತಮಗೆ ಹಾಗೆ ಚಿತ್ರಕ್ಕೆ ಅಂತ ಆಶಿಸ್ತೇನೆ. ನಾನು ಸತೀಶ್ ಕಡಪು ಸರ್, ತಾವು ಕೂಡ ಒಂದು ಜವಾಬ್ದಾರಿಯುತ ಹಂತಕ್ಕೆ ಇವಾಗ ಬಂದು ತಲುಪಿದ್ದೀರಿ. ಸೊ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅದೊಂದು ಬೇರೆ ಸೆಕ್ಟರ್ ಆದರೂ ಕೂಡ ಒಂದು ಅಲ್ಲಿಯ ಲೋಪದೋಷಗಳು ತಮಗೂ ತಿಳಿದಿರುತ್ತೆ. ಸೊ ಮೇಕಿಂಗ್ ನೋಡಿದಾಗ ಏನು ಅನಿಸ್ತು ಸರ್ ತಮಗೆ? ಇದು ಇಡೀ ವಿಶ್ವಕ್ಕೆ ಹೋಲಿಕೆಯನ್ನು ಮಾಡಿದಾಗ ಭಾರತ ದೇಶ 140 ಕೋಟಿಯಷ್ಟು ಜನಸಂಖ್ಯೆಯನ್ನು ದಾಟ್ತಾ ಇರ್ತಕ್ಕಂಥ ದೇಶ ಇವತ್ತು. ಇಡೀ 70% ಜನರಿಗೆ ಇವತ್ತು ಕೂಡ ರೇಷನ್ ಅನ್ನು ಹಂಚ್ತಾ ಇದೀವಿ ನಾವು. ಯಾರ ಥ್ರೂ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷಗಳಿಂದ ವಿತರಕರು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಅದರ ಮಧ್ಯೆಯಲ್ಲಿ ಸರ್ಕಾರಗಳು ಕೂಡ ನಿಜವಾದ ಫಲಾನುಭವಿಗಳಿಗೆ ರೇಷನ್ ಅನ್ನು ಹಂಚಬೇಕು ಅಂತಕ್ಕಂಥದ್ದು. ಸೊ ಅದರ ಮಧ್ಯೆ ಇರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ನಿರ್ಮಾಪಕರು ಕೂಡ ವಿತರಕರ ಇದರಲ್ಲಿ ಇರೋದ್ರಿಂದ ಮತ್ತು ರೈತರಿಗೆ ನಿಜವಾದ ಸಮಸ್ಯೆಗಳೇನಿದೆ, ಬಡವರಿಗೆ, ಈ ದೇಶದ ದೀನದಲಿತರಿಗೆ ಬಡವರಿಗೆ ಸಮಸ್ಯೆಗಳೇನಿದೆ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಅಂತೂ ಒಂದಷ್ಟು ಪ್ರಯತ್ನ ಮಾತಾಡ್ತಾ ಕೂತಿದ್ವು ನಾವು. ನಿಜವಾದ ಈ ತರದ ವಿಚಾರಗಳು ಬರಬೇಕು, ಚಲನಚಿತ್ರಗಳ ಮೂಲಕ ಮಾಡ್ತಕ್ಕಂಥದ್ದು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಮಂಡ್ಯ ಅನ್ನಕ್ಕಂಥ ಭಾಗದಲ್ಲಿ ಏನಿರ್ತಾ ಇದ್ರು 100 ವರ್ಷಗಳ ಹಿಂದೆ ನೀರಾವರಿ ಇದ್ರು ಕೂಡ ಆ ನೀರಾವರಿ ಇದೆ ಅನ್ನೋ ಕಾರಣಕ್ಕಾಗೇನೆ ಅವ್ರು ಬಹಳ ಸೋಂಬೇರಿಗಳಾಗಿರ್ತಕ್ಕಂಥ ನೋಡಿದ್ದೀವಿ. ಬಹಳಷ್ಟು ಜನ ಅಲ್ಲೇ ಹಳ್ಳಿಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೂಡ. ಸೊ ಅಂತ ಒಂದು ಪ್ರದೇಶದಲ್ಲಿ ತೆಗೆದಿರ್ತಕ್ಕಂಥದ್ದು ಬಹಳ ಗದ್ದಲಗಳಿಗೂ ಕೂಡ ಒಳಗಾಗಿರ್ತಕ್ಕಂಥ, ಯಾರು ಕೂಡ ಅಲ್ಲಿ ಸಹಿಸೋದಿಲ್ಲ ಈ ತರದ ವಿಚಾರಗಳನ್ನ. ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು, ಮತ್ತೆ ಅದರಲ್ಲೂ ಒಂದು ಹೆಣ್ಮಗಳು ಪ್ರಶ್ನೆ ಮಾಡ್ತಕ್ಕಂಥದ್ನ ಮೆಸೇಜ್ ಪಾಸ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ನಾನು ಕೂಡ ಪ್ರಶ್ನೆಯನ್ನು ಮಾಡ್ಬೋದು, ಎಲ್ಲಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪ್ರೇರಣೆಗೆ ಒಳಗಾಗ್ತಾರೆ. ಈ ಒಂದು ಚಲನಚಿತ್ರವನ್ನು ನೋಡಿದ ನಂತರ ಬಹಳ ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಕಾಣ್ತದೆ ಅಂತಕ್ಕಂಥದ್ದು, ಬಹಳ ಒಂದು ದೊಡ್ಡ ಮೆಸೇಜ್ ಪಾಸ್ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ. ಈ ಒಂದು ಚಲನಚಿತ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ, ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಈ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೇದಾಗ್ಲಿ. ಚಿತ್ರೀಕರಣ ಮುಗಿದ ನಂತರ ಬಹಳ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಥ್ಯಾಂಕ್ ಯು ಸತೀಶ್ ಸರ್, ಧನ್ಯವಾದಗಳು. ಕೃಷ್ಣ ಸರ್, ಇವತ್ತೇನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನುವ ಒಂದು ಫಿಲಮ್ನ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಬೇಕು. ಹರೀಶ್ ಅಣ್ಣವರು ಚರ್ಚೆ ಮಾಡಿದ್ರು, ಪದ್ಮಾವತಿ ಮೇಡಮ್ನವರು ನಿರ್ಮಾಪಕರು. ಅವರು ಒಂದು 3-4 ಜನ ನಿರ್ಮಾಪಕರೆಲ್ಲ ಸೇರ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ, ನಾವೆಲ್ಲ ರಾಜಕಾರಣದಲ್ಲಿದ್ದೀವಿ, ಇವೆಲ್ಲ ಇದು ಮಾಡಲ್ಲ, ಇಡ್ಸಲ್ಲ, ಸಮಯಾವಕಾಶನೂ ಇರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಅವ್ರು ಸಹವಾಸ ಮಾಡ್ತಾ ನಮ್ಮ ನಾಯಕರಾದಂಥ ಹೀರೋ ಪಾತ್ರ ಮೇಡಮ್ನವರು ಇವರೆಲ್ಲ ಸೇರ್ಕೊಂಡು, ರಾಮಮೂರ್ತಿ ಸಾಹೇಬರು ಸುಮಾರು ಸಿನಿಮಾಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರಲಿಲ್ಲ.
ಬಟ್ ಈ ಕತೆ ಕೇಳಾದ್ಮೇಲೆ ಅವರು ತುಂಬ ಇಂಟ್ರೆಸ್ಟ್ ಪಟ್ಟರು. ಸ್ಟಾರ್ಟಿಂಗ್ನಿಂದ ಚೆನ್ನಾಗಿ ಬರ್ತಾ ಇದೆ. ಬಟ್ ಒಂದೇನಪ್ಪ ಅಂತ ಅಂದರೆ, ಹಿಂದೆ ಏನು 20 ವರ್ಷದಿಂದ ಇತ್ತಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಂದರೆ ಎಲ್ಲ ರಾಜಕಾರಣಿಗಳು ಏನೋ ಒಂಥರ ಕೇವಲವಾಗಿ ಕಾಣ್ತಾ ಇದ್ರು. ಭ್ರಷ್ಟಾಚಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಾನು ಸುಮಾರು 21 ವರ್ಷ ಆಗಿದೆ ಅಧ್ಯಕ್ಷನಾಗಿ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದರೆ, ಸುಮಾರು 80-85% ಇಡೀ ದೇಶದಲ್ಲೇ ಯಾರು ವಿತರಣೆ ಮಾಡ್ತಲ್ಲ ಅಂತ ವಿತರಣಾ ಕಾರ್ಯಕ್ರಮನ ನಾವು ಮಾಡ್ತೇವೆ. 10-5% ಇದ್ದೇ ಇದೆ, ಇಲ್ಲ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಸತ್ಯ ಹರಿಶ್ಚಂದ್ರ ಹೋದ್ರೆ ಕಷ್ಟ ಆಗ್ತದೆ. ಹಂಗಾಗಿ ಕೆಲವರು ಸಣ್ಣ ಪುಟ್ಟ ಇದು ಮಾಡ್ತಾರೆ. ಅದನ್ನೇ ತೋರಿಸ್ಲಿಕ್ಕೆ ಒಂದು ಕುಟುಂಬ, ಅವರ ಆ ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆದರೆ ಮಗನಿಗೋ ಮಗಳಿಗೋ ಹೆಂಡ್ತಿಗೋ ಯಾರಿಗಾರು ಒಂದು ಅಂಗಡಿ ಮಂಜೂರು ಮಾಡಬೇಕು ಅಂದ್ರೆ ಎಷ್ಟು ಹೋರಾಟಗಳು ನಡೀತವೆ, ಎಷ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ. ಇವೆಲ್ಲನೂ ಮೊನ್ನೆ ಹರೀಶಣ್ಣ ಅವರು, ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬ್ರೆಲ್ಲ ಹೇಳಿ ಒಳ್ಳೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಇನ್ನೂ ಮುಕ್ತಾಯದಂತ ಆಗಿಲ್ಲ. ಈಗ ಅದು ತುಂಬ ಚೆನ್ನಾಗಿ ಬರ್ತದೆ. ಹಳ್ಳಿ ಪ್ರತಿಯೊಬ್ಬ ಕಾರಣದಾರರು ನೋಡಬೇಕು ಆ ಬವಣೆ ಏನು, ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಂತ. ಇದು ನಾವು ಫಿಲಮ್ ತೆಗಿತಾ ಇರೋದೇ ನಾವು ಆಲ್ ಇಂಡಿಯಾದವರು. ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಿ. ಇಡೀ 5-6 ರಾಜ್ಯದಿಂದ ತುಂಬ ಒತ್ತಡ ಇದೆ. ನಾವು ಸಹ ನಮ್ಮ ರಾಜ್ಯದಲ್ಲಿ ಮಾಡಬೇಕು, ಇದು ಡಬ್ಬಿಂಗ್ ಮಾಡಬೇಕು, ಆಳು ಮುಳು ಅಂತ ಏನೇನು ಹೇಳ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆದಮೇಲೆ ಏನು ಅನ್ನೋದು ಅರಿವಾಗ್ತದೆ. ನನಗೆ ಭರವಸೆ ಇದೆ ಇದು ಒಳ್ಳೆ ಸಿನಿಮಾ. ಬಟ್ ನಮ್ಮ ಸಮಸ್ಯೆಗಳನ್ನ ಜನ ಮುಂದೆ, ಕಾರ್ಡ್ದಾರರ ಮುಂದೆ, ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹರೀಶಣ್ಣ ಅವರು. ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಿತಿಗೆ ನಮ್ಮ ನ್ಯಾಯಬೆಲೆ ಅಂಗಡಿಯವರು ಮಾಲೀಕರು ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಆ ವಿಚಾರವನ್ನ ಸೂಕ್ಷ್ಮವಾಗಿ ಅಂದ್ರೆ ನ್ಯಾಯಬೆಲೆ ಅಂಗಡಿ ಇಟ್ಟಿರೋರಿಗೆ ಮತ್ತೆ ಎಚ್ಚರಿಕೆ ಕೊಡುವಂಥದ್ದು ಅಥವಾ ಅವ್ರಿಗೆ ಜಾಗೃತವಾಗಿ ಅಂತ ಹೇಳೋ ಆ ಥರದ್ದೇನೋ ಅಂಶಗಳಿದೆಯಾ ಸರ್? ಇದೆ. ನಾವು ಈ ಪ್ರತಿಭಟನೆ ಮಾಡ್ಬೇಕಾದ್ರೆ ಸರ್ಕಾರ ಏನ್ ಮಾಡಿದೆ, ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಅದು ಇದೆ. ಇನ್ನು ಮುಂದಿನ ಶೂಟಿಂಗ್ ಇದೆಯಲ್ಲ, ಅದರಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಿರ್ದೇಶಕರು ಪವನ್ ಕುಮಾರ್ ಅವರು ಮತ್ತೆ ರಾಮಮೂರ್ತಿ ಸಾಹೇಬರು, ನಮ್ಮ ನಿರ್ಮಾಪಕರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ಬೇಕು. ಅದು ಬರಲೇಬೇಕು. ಯಾಕೆಂದ್ರೆ ಅವಶ್ಯಕತೆ ಇದೆ. ಯಾವ ರೀತಿ ನಡ್ಕೋಬೇಕು, ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಮತ್ತೆ ಈಗ ಕುಟುಂಬದಲ್ಲಿ ಯಾರಿಗಾರ ತೊಂದರೆ ಆದ್ರೆ ಏನು ಮಾಡಬೇಕು ಅನ್ನೋದನ್ನ ಇದರಲ್ಲಿ ಇಲ್ಲಿವರೆಗೆ ನಡೆದಿರೋಂಥ ಶೂಟಿಂಗಲ್ಲಿ ತೋರಿಸಿದ್ದಾರೆ, ಮಾಡಿದ್ದಾರೆ. ನಾನು ಅಧ್ಯಕ್ಷನ ಪಾತ್ರನ ನಾನು ಮಾಡಿದ್ದೀನಿ. ಹಂಗಾಗಿ ನಮ್ಮ ಅಂಬರೀಷ್ ಅಣ್ಣನ ಹುಟ್ಟೂರಲ್ಲೇ ನಾವು ಫಿಲಮ್ನ ತೆಗೆದಿರೋದು. ಅದರಿಂದ ಯಶಸ್ವಿ ಆಗ್ತದೆ, ಜನನೂ ನೋಡ್ತಾರೆ. ಜನಕ್ಕೆ ಸರ್ಕಾರದ ಸಮಸ್ಯೆಗಳೇನು ಮತ್ತೆ ಮಾಲೀಕರ ಸಮಸ್ಯೆಗಳು ಅನ್ನೋದು ಅರ್ಥ ಆಗ್ತದೆ. ನಿಮ್ಮ ಅನುಭವ ಹೇಳಿ ಸರ್, ಅದರಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ನಿಮ್ಮ ಅನುಭವ ಹೇಳಿ ಸರ್. ಯಾಕಂದ್ರೆ ಹೆಂಗ್ ಫೀಲ್ ಆಯ್ತು? ಯಾಕಂದ್ರೆ ಅಧ್ಯಕ್ಷ ಆಗಿ ವರ್ಕ್ ಮಾಡೋದು ಬೇರೆ, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಬೇರೆ. ಸೊ ಅಲ್ಲಿ ಹೇಗೆ ಇದೆ ಸರ್, ಸತ್ಯ ಇದೆ. ಈಗ ನಾವು ಫಿಲಮ್ ತೆಗಿತಾ ಇರೋದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಬಟ್ ಇದು ಒಂದು ರೀತಿಯಲ್ಲಿ ಏನು ಭ್ರಷ್ಟಾಚಾರ ನಡೆಯೋ ಕಡೆ ಸ್ವಲ್ಪ ಎಚ್ಚರಿಕೆನೂ ಕೊಡುವಂಥದ್ದಿದೆ. ನಮ್ಮ ಮಾಲೀಕರು ವಿತರಣೆ ಮಾಡ್ತಾ ಇದ್ರೆ ಏನೇನು ಆಗ್ತದೆ ಅನ್ನೋದ ಮುಂದಿನ ದಿನಗಳಲ್ಲಿ ಮುಂದಿನ ಭಾಗದಲ್ಲಿ ತೆಗಿಬಹುದು ಅನ್ನೋ ಕಾಣ್ತದೆ. ಅವ್ರ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಮಾಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಅಧ್ಯಕ್ಷನಾಗಿ ಆಕ್ಟ್ ಮಾಡಿದ್ದೀನಿ. ನಾನು 20 ವರ್ಷದಿಂದ ಅಧ್ಯಕ್ಷನಾಗಿ ಎಲ್ಲ ಸಮಸ್ಯೆಗಳನ್ನು ನೋಡಿದ್ದೀನಿ. ನಾನು ಇವತ್ತು ಇಡೀ ದೇಶದಲ್ಲಿ ಯಾರೂ 10 kg ಅಕ್ಕಿ ಕೊಡ್ತಾ ಇಲ್ಲ. ಆ ಅಕ್ಕಿ ಕೊಡಬೇಕಾದ್ರೆ 5-6 ರಾಜ್ಯಕ್ಕೆ ಹೋಗಿ ಮಾಹಿತಿ ತಂದು CM ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ನಮ್ಮ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಇವತ್ತು 10 kg ಅಕ್ಕಿನ ಫೆಬ್ರವರಿಯಿಂದ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾರೂ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದರಲ್ಲಿ 10 kg ಕೊಡ್ತಾ ಇರೋದು. ಅದರಿಂದ ನಮ್ಮ ಪುಣ್ಯ ಏನಪ್ಪಾ ಅಂದ್ರೆ ನಮ್ಮ ಸಾಹೇಬರು ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಒಳ್ಳೆತನ ಆದಂತ ಈ ಫಿಲಮ್ ಓದಾಗ್ಲೇ ಗೊತ್ತಾಗಿದ್ದು ನನಗೆ. ಅಷ್ಟು ದೊಡ್ಡತನ ಇದೆ, ಅಷ್ಟೊಂದು ತಾಳ್ಮೆ ಇದೆ, ಸಮಾಧಾನ ಇದೆ. ನಾವು ಹೋದಾಗ್ಲೇ ಇನ್ನೂ 108 ಕೆಲಸಗಳಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ರಾಮಮೂರ್ತಿ ಸಾಹೇಬರು ಬೈಯರ್ ನನ್ನ, ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಂತ. ಇಷ್ಟೊಂದು ತಾಳ್ಮೆಯಿಂದ ಒಬ್ಬ ಮಾಜಿ ಮಂತ್ರಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಕೂತಿದ್ದಾರೆ ಅಂತಂದ್ರೆ ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಜನಗಳು ರಾಗಿಣಿ ಮೇಡಮ್ನವ್ರು ಮಾಡ್ತಾರ, ನಾವು ಸ್ವಲ್ಪ ಹೆಚ್ಚು ಕಡಿಮೆ 4,83,00,000 ಯೂನಿಟ್ಗೆ ಕೊಡ್ತಾ ಇರೋದು. ನಾವು 128 1,28,000 ಕಾರ್ಡ್ಗಳಿವೆ. 4,43,00,000 ಜನಸಂಖ್ಯೆ ಕೊಡ್ತಾ ಇರೋದು ಬರೀ ಅಂತ್ಯೋದಯ ಮತ್ತೆ BPL. ಇನ್ನೊಂದು 28 ಲಕ್ಷ APL, ಅವಕ್ಕೇನು ಅಲಾಟ್ಮೆಂಟ್ ಇಲ್ಲ. ಅವರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ ಯಾವ ರೀತಿ ಬರ್ತದೆ ಫಿಲಮ್ ನೋಡಬೇಕು ಅಂತ. ಅದರಿಂದ ನಾನು ಅಲ್ಲಿ ಫಿಲಮ್ನಲ್ಲಿ ತೆಗೆದಿರೋದೆಲ್ಲ ನಿಜ ಸತ್ಯ. ನಾನು ಅನುಭವಿಸಿದೆ ಎಷ್ಟು ಜನಕ್ಕೆ ನಾನು ಈ ಮಾಲೀಕರು ಪ್ರಾಧಿಕಾರ ಹೊಂದಿರೋದು. ಅವ್ರು ಹೆಂಗಸಾಗಲಿ ಗಂಡಸಾಗಲಿ ಯಾರ್ಯಾರು ಹೊಂದಿರೋರು ತೀರ್ಕೊಂಡಾಗ ಏನೇನು ಬವಣೆಗಳು ಇರ್ತವೆ, ಸರ್ಕಾರ ಎಷ್ಟು ತೊಂದರೆ ಕೊಡ್ತದೆ ಅಧಿಕಾರಿಗಳು ಅವ್ರ ಕುಟುಂಬಕ್ಕೆ ನೆರವು ಮಾಡಬೇಕು, ಇವೆಲ್ಲ
ನಾನು ಮಾಡಿರೋ ಕೆಲಸನ ತಿಳ್ಕೊಂಡಾಗಾಯ್ತು, ಮತ್ತೊಮ್ಮೆ ತಿಳಿಸ್ಪಡಿಸಿದ್ದಾರೆ ಈಗ ನನಗೆ. ಥ್ಯಾಂಕ್ ಯು ಅಂತೇಳಿ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್, ಧನ್ಯವಾದಗಳು. ಆ್ಯಕ್ಚುಲಿ ನನಗೆ ಡೈರೆಕ್ಟ್ರಾಗಿ ಮಾತಾಡೋಕ್ಕೆ ಅಷ್ಟು ಬರಲ್ಲ ಪ್ರೆಸ್ ಮುಂದೆ. ಸೊ ಕ್ಯಾಮ್ರಾಮನ್ ಆಗಿ ಮಾತಾಡಿದ್ದೀನಿ. ಸೊ ನನ್ನ ಮಾತೆಲ್ಲ ರಾಮಮೂರ್ತಿ ಸರೇ ಮಾತಾಡಿದ್ರು ಎಲ್ಲನೂ. ಸೊ ಆಮೇಲೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ದೊಡ್ಡವ್ರ ಜೊತೆನೇ ಕೆಲಸ ಮಾಡಿ ನನಗೆ ಫಸ್ಟ್ ಪಿಕ್ಚರ್ ಅಲ್ಲ. ಸೊ ಹಾಗಾಗಿ ಅಂದರೆ 2ನೇ ಪಿಕ್ಚರ್ ಇದು. ಸೊ ಭಯ ಇತ್ತು, ಬಟ್ ಆ ಭಯಕ್ಕೆ ಹಿಂದ್ಗಡೆ ಸಾರ್ ಇದ್ದರು, ಆಮೇಲೆ ಸಾರ್ ಮಗ ಅಕ್ಷಯ್ ಅವರಿದ್ದರು. ಸೊ ಹಂಗಿದ್ದಾಗ ನಾನು ಫುಲ್ ಸ್ಟ್ರೆಂತ್ ಅದೇ. ಆಮೇಲೆ ಪ್ರೊಡ್ಯೂಸರ್ಸು ಅಷ್ಟೇ, ನಾನು ಏನೇ ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂದಿಲ್ಲ. ನೀವು ಮಾಡಿ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಕೊಂಡಿದ್ದೀವಿ, ಮಳೆ ಇರೋದ್ರಿಂದ. ಸೊ ಈ ಮಂತ್ ಎಂಡಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ 20 ಡೇಸ್ ಮಾಡಿದ್ದೀವಿ, ಇನ್ನೊಂದು 12 ಡೇಸ್ ಇದೆ ಸಾಂಗ್ ಎಲ್ಲ ಸೇರಿ. ಹಾಂ, ಒಂದು 65% 70% ಆಗಿದೆ. ಹೌದೌದು. ಸೊ ಅದೇ ಸಾರ್ ಇರೋದ್ರಿಂದ ಸ್ವಲ್ಪ ಈಸಿ ಆಯ್ತು ನನಗೆ. ಸೊ ಸಪೋರ್ಟ್ ಅಂದರೆ ವರಮಗರ ಸರ್ ಆಗಲಿ ಪ್ರತಿಯೊಬ್ಬರೂ ಕೋಪ್ರೇಟ್ ಮಾಡ್ತಿದ್ರು. ಅಂದರೆ ಯಾರೂ ನನಗೆ ಏನು ಅಂಥ ಕಷ್ಟ ಕೊಟ್ಟಿಲ್ಲ. ಹಾಂ ಸರ್, ಅದು ಅಂದರೆ ಅದಕ್ಕೆ ಏನು ಹೇಳೋಕ್ಕೆ ಆಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಂದರೆ ಸಪೋರ್ಟ್ ಮಾಡಿದ್ರು, ಅದೇ ಅಂದರೆ ಫಸ್ಟ್ ಭಯ ಇತ್ತು, ಏನಪ್ಪ ದೊಡ್ಡವ್ರ ಜೊತೆ ಹಿಂಗೆ ಅನ್ನೋದು. ಹರೀಶನಿಗೆ ಹೇಳ್ತಿದ್ದೆ, ಹಣ ಕಷ್ಟ ಆಗುತ್ತೆ ನನಗೆ ಅಂತ. ಇಲ್ಲ, ನೀನು ಮಾಡ್ತೀಯ ಮಾಡು ಅಂತಿದ್ರು. ಸೊ ಸಾರ್ ಇರೋದ್ರಿಂದ ಧೈರ್ಯ ನನಗೆ. ಸೊ ಹಂಗಾಗಿ ಆಮೇಲೆ ಮಾಸ್ಟರ್ ಆಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಅಷ್ಟೇ ನಾನು ಏನು ಕೇಳ್ತೀನಿ, ನನಗೆ ಏನು ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನನಗೆಲ್ಲೂ ಏನು ಕಷ್ಟ ಆಗಿಲ್ಲ. ಆಮೇಲೆ ಇಕ್ವಿಪ್ಮೆಂಟ್ ಪಿಕ್ಚರಲ್ಲೂ ಅಷ್ಟೇ ನಾನು ಹ್ಯಾರಿ ಎಲೆಕ್ಷನ್ನೇ ಬೇಕು, ಇದೇ ಕ್ಯಾಮ್ರಲ್ಲೇ ಮಾಡಬೇಕಂತ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಆಗಲಿ, ಲೈಟ್ ಆಗಲಿ, ಲೊಕೇಶನ್ಸ್ ನಾನು ಹೇಳಿದ್ದೆ ಇದೇ ಬೇಕು ಅಂತ ಹೇಳಿದ್ದೆ. ಸೊ ಇದೇ ಊರಲ್ಲೇ ಮಾಡಬೇಕು ಅಂತ. ಸೊ ಅದೇ ಊರಲ್ಲೇ ಪ್ರೊವೈಡ್ ಮಾಡಿದ್ರು. ಅಂದರೆ ಆ ಊರು ಈ ಕತೆಗೆ ಕರೆಕ್ಟಾಗಿ ಅಂದರೆ ಆ್ಯಪ್ಟ್ ಆಗಿತ್ತು ಅಂತ. ಸೊ ನನಗೇನು ಬೇಕು ಪ್ರತಿಯೊಂದಲ್ಲಿ ಸಿಕ್ಕಿತ್ತು. ಅಂದರೆ ನ್ಯಾಯಬೆಲೆ ಅಂಗಡಿ ಆಗಲಿ ಪ್ರತಿಯೊಂದು ಅಷ್ಟೇ. ಅದಕ್ಕೆ ಈ ನ್ಯಾಯಬೆಲೆ ಅಂಗಡಿ ವಿಷಯದಲ್ಲಿ ಕೃಷ್ಣಪ್ಪ ಸರ್ದು ದೊಡ್ಡ ಸಪೋರ್ಟ್ ಇದೆ ನಮಗೆ. ಅಂದರೆ ಪ್ರತಿಯೊಂದು ಅಲ್ಲಿ ಏನು ಆಗಬೇಕು ಆ ಊರಲ್ಲಿ ಅದೇನು, ಸೊ ಅದನ್ನು ಪರ್ಮಿಷನ್ಗಾಗಲಿ ಪ್ರತಿಯೊಂದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ಬೆಂಗಳೂರು ಭಾಷೆನೇ ತೊಗೊಂಡಿದ್ವಿ. ಅಂದರೆ ಎಲ್ಲೂ ಅಂದರೆ ಸೀಮಿತವಾಗಿ ಅದೇ ಊರು ಆ ಥರದ್ದೇನು ತೋರಿಸಿಲ್ಲ. ಮಂಡ್ಯ ಅಂತ ಏನು ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೇನು ಇದ್ರ ಬಗ್ಗೆ ಅಷ್ಟು ಮಾತಾಡೋಕ್ಕೇನು ನಮಗೆ ಈ ಸಿನಿಮಾದವ್ರೇನಲ್ಲ ನಾವು. ಆದ್ರೂ ಸಿನಿಮಾ ಯಶಸ್ಸಾಗಲಿ, ಕನ್ನಡ ಸಿನಿಮಾ ಇನ್ನೂ ಇವರು ಇಂಥ ಸಿನಿಮಾಗಳನ್ನ ತೆಗಿಕ್ಕೆ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಂಡು ನಾನು ಮುಗಿಸ್ತೀನಿ. ಆಕ್ಟ್ ಅಂದರೆ ನಮ್ಮ ಹರೀಶ ಅಣ್ಣವರು ಅದನ್ನು ನಾನು ಹೇಳ್ತೇನೆ. ಅವ್ರ ತೋಟಕ್ಕೆ ಹೋದರೆ ಅಂಬರೀಷ್ ಸರ್ ಫೋಟೋ ಒಂದು ಕಡೆ ಇದೆ, ಇನ್ನೊಂದು ಕಡೆ ಇವ್ರದ್ದಿದೆ. ಏಕಲವ್ಯ ಅಂತ ಹಾಕ್ಕೊಂಡಿದ್ದಾರೆ, ಅವನ್ನ ಗುರು ಅಂತ ಹಾಕ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಅವರು ಅಂಬರೀಷ್ ಅವರ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಅಂತಲೇ ಹೇಳ್ಬೋದು. ಅಂದರೆ ಅಂಬಿ ಮನೆ ಅಂತಲೇ ಒಂದು ಕಟ್ಸಿದ್ದಾರೆ, ಯಾರಿಗೂ ಕೊಟ್ಟೇ ಇಲ್ಲ ಇದುವರೆಗೂ. ಅವ್ರು ಬಂದು ಅಲ್ಲಿ ವಾಸ ಮಾಡಲಿಲ್ಲ ಅಂತ ಹೇಳಿ ಆ ಮನೇನ ಯಾರಿಗೂ ಕೊಟ್ಟಿಲ್ಲ, ಇದುವರೆಗೂ ಹಾಗೆ ಇಟ್ಟಿದ್ದಾರೆ ಅವ್ರ ರೆಸಾರ್ಟಲ್ಲಿ. ಅಂಥ ಒಂದು ಅಭಿಮಾನ ಅವ್ರನ್ನ ಕಂಡ್ರೆ. ರುದ್ರೇಗೌಡ ಸರ್. ಏನಿಲ್ಲ, ಒಂದು ಹೀರೋಯಿನ್ ತಂದೆ ಪಾತ್ರ ಅಂದರೆ ಈ ಮೇಡಮ್ ತಂದೆ ಪಾತ್ರ ದೊಡ್ಡಣ್ಣವ್ರು ಮಾಡೋರೆ. ಇನ್ನೊಂದು ತಂದೆ ಪಾತ್ರ ಅಂದರೆ ಒಂದು ನಮ್ಮ ಹರೀಶ್ ಅಣ್ಣವರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀವು ಮಾಡಬೇಕು ಅಂತ. ನಮಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೂ ಒಂದು ಪಾತ್ರ ಮಾಡಿ. ಥ್ಯಾಂಕ್ ಯು ಸರ್. ಇಷ್ಟು ಸಂಕೋಚ ಮಾಡಿ ಮಾತಾಡ್ತಿರೋ ನಿನ್ನೆ ನೋಡ್ತಾ ಇರೋದು. ಥ್ಯಾಂಕ್ ಯು ರುದ್ರೇಗೌಡ ಸರ್, ಧನ್ಯವಾದಗಳು. ಇಲ್ಲಿ ಬಾಲ ಮಾಸ್ಟರ್ನ ಮಾತನಾಡಿ ತಮ್ಮ ಅನುಭವ ಒಂದೆರಡು ಮಾತುಗಳಲ್ಲಿ. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಮೇಡಮ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಹರೀಶ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈ ಸಿನಿಮಾ ಪ್ರೆಸ್ ಮೀಟ್ ಸ್ಟಾರ್ಟಿಂಗ್ ಇದು ಎಂತ ಸ್ಟಾರ್ಟ್ ಆಗೋವಾಗೆಲ್ಲ ಮೀಟಿಂಗ್ ಎಲ್ಲ ನೋಡ್ತಾ ಇದ್ವಿ. ನಮ್ಗೆ ಚಾನ್ಸ್ ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿರಲಿಲ್ಲ.
ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಫೋನು, ಬಲ ಎಲ್ಲಿದೆ ಹಣ ಇಲ್ಲಿಗೆ ಬಂದ್ಬಿಡು ಆಫೀಸ್ಗೆ ಅಂದರು. ಇಮಿಡಿಯೇಟಾಗಿ ಸಾಂಗ್ಸ್ ಈ ಥರ ಇದೆ ನೋಡು ಮಾಡು ಇದು ಚೆನ್ನಾಗಿರುತ್ತೆ ಅಂತ. ಸೀದಾ ಇನ್ನೊಂದು ಹೇಳ್ಬೇಕಂದ್ರೆ ಪವನ್ ಸರ್ ನನಗೆ ತುಂಬ ಹಳೆಯ ಫ್ರೆಂಡ್. ಅಂದರೆ ನಾನು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಆಗಿರೋವಾಗಿಂದನೂ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮಾಸ್ಟರ್ ಆದಮೇಲೆ ಒಂದು 2-3 ಸಿನಿಮಾ ವರ್ಕ್ ಮಾಡಿದ್ದೀನಿ. ಸೊ ಈಸಿ ಆಯಿತು ನನಗೆ ಸರ್ ಜೊತೆ ಕೋಆರ್ಡಿನೇಷನ್ ಇರೋದು. ಮತ್ತು ರಾಮಮೂರ್ತಿ ಸರ್, ನಾನು ಸುಮಾರು 15 ವರ್ಷದಿಂದ ಅಸಿಸ್ಟೆಂಟಾಗಿ ವರ್ಕ್ ಮಾಡುವ ರಾಜೇಶ್ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ವರ್ಕ್ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾಯಿದ್ದೀವಿ ಸರ್ ಜೊತೆ. ಟೈಮ್ ಅಂದರೆ ಟೈಮು, ವರ್ಕ್ ಅಂದರೆ ವರ್ಕು, ಕೆಲಸ ಮಾಡಬೇಕು ಹೋಯ್ತಾ ಇರಬೇಕು. ಸೊ ಆ ಥರ ಸ್ಟ್ರಿಕ್ಟ್ ಆಗಿದ್ರು. ಸೊ ಅದು ನನಗೆ ಹೆಲ್ಪ್ ಆಯಿತು. ಇನ್ನೊಂದು ಮತ್ತು ರಾಗಿಣಿ ಮೇಡಮು, ಕುಮಾರ್ ಸರು ಎಷ್ಟೇ ಲೇಟ್ ಆದ್ರೂ ವರ್ಕ್ ಮಾಡಿ ಮುಗಿಸ್ಕೊಂಡೇ ಹೋಗ್ತಾಯಿದ್ರು. ಎಷ್ಟೇ ಕಾಸ್ಟ್ಯೂಮ್ ಚೇಂಜ್ ಅವ್ರು ಇದ್ರೂ ಈಸಿಯಾಗಿ ವರ್ಕ್ ಮಾಡ್ತಾ ಇರೋರು. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಬ್ಬರು ಸರ್ ಮೇಡಮು. ಮತ್ತು ಮೂರ್ತಿ ಸರ್, ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಸಾರಿ, ಥ್ಯಾಂಕ್ ಯು ಬಾಲ ಮಾಸ್ಟರ್, ಧನ್ಯವಾದಗಳು. ತೇಜು ಅವರು, ಸೊ ಹೇಗೆ ಅನ್ನಿಸ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ನಿರ್ಮಾಣದ ಕುರಿತು? ಎಲ್ಲರಿಗೂ ನಮಸ್ಕಾರ. ಇದು ಏನಂತ ಹೇಳಬೇಕು ಅಂದರೆ ನನಗೆ ಇಟ್ಸ್ ಎ ಡಿಫ್ರೆಂಟ್ ಜಗತ್ತು ಅಂತ ಅನಿಸ್ತು. ಯಾಕೆ ಅಂತಂದರೆ ಇದು ನೋಡೇ ಇರಲಿಲ್ಲ, ಶೂಟಿಂಗ್ ಆಗಲಿ ಅಥವಾ ಏನೋ ನಾನು ನೋಡೇ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಲೇ ಎಲ್ಲ ಇರೋದ್ರಿಂದ ಅವ್ರ ಸಪೋರ್ಟ್, ಬಾಮ, ಹರೀಶ್ ಅಣ್ಣ, ಗಿರೀಶ್ ಅಣ್ಣ ಎಲ್ಲರೂ, ಅಂದರೆ ನಮ್ಮ ಟೀಮ್ ಹೆಂಗಿತ್ತು ಅಂದರೆ ನಾವು ಒಂದು ಫ್ಯಾಮ್ಲಿ, ಬಿಗ್ ಫ್ಯಾಮ್ಲಿ. ಎಲ್ಲರೂ, ಈವನ್ ಕ್ಯಾಮ್ರಾಮ್ಯಾನ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿ ಒನ್ ದೇ ಆರ್ ಸೋ ಗುಡ್. ನನಗೆ ಶೂಟಿಂಗ್ ಆಗುವಾಗ ಅದು ಹೆಂಗೆ ಅಂದರೆ ಆಲ್ಮೋಸ್ಟ್ 25 ಡೇಸು, 30 ಡೇಸ್ ಅದು ಹೆಂಗೆ ಇದಾಗ್ತಿದೆ. ಇನ್ನೂ 10 ಡೇಸ್ ಇದೆ, 12 ಡೇಸ್ ಇದೆ. ಆದ್ರೂ ಇಟ್ ವಾಸ್ ಎ ಡಿಫ್ರೆಂಟ್, ಏನು ಹೇಳಬೇಕು, ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಅಲ್ಲಿ. ಹೇಗೆ ಹೇಳೋದು ಅಂದರೆ ಐ ಎಂಜಾಯ್ಡ್, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಎಲ್ಲ ಸಪೋರ್ಟ್ ಮಾಡಿದ್ರು, ಏನೂ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು. ರಾಮಮೂರ್ತಿ ಸರ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾರೆ, ಏನು ಕೆಲಸ ಕೇಳ್ತಾನೆ ಇರ್ಲಿಲ್ಲ, ಎಲ್ಲ ಆರಾಮಾಗಾಯ್ತು ಅಂತ. ಹೌದಾ? ಹೌದು. ಕತೆ ನೀವೇ ಕೊಟ್ಟಿಲ್ಲ? ಕತೆ ಬಂದು ಹೇಗೆ ಅಂದರೆ, ನನ್ನ ಸಿಸ್ಟರ್-ಇನ್-ಲಾ ಇವರು, ನನ್ನ ಹಸ್ಬೆಂಡ್ ಅವ್ರ ತಂಗಿ, ನಾನು ಅವ್ರ ಅದಕ್ಕೆ ಒಂದ್ಸತಿ ಹೀಗೆ ಬಾಮ ಹರೀಶಣ್ಣನು ಮತ್ತು ಪದ್ಮಾವತಿಯವರು ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಹೀಗೆ ಮಾಡ್ಬೋದಾ ಅಂತೇಳಿ. ಸೊ ಹೌದು, ಚೆನ್ನಾಗಿದೆ. ಸೊ ನ್ಯಾಯಬೆಲೆ ಅಂಗಡಿ ನಮ್ಮದು ಇದೆ, ಸೊ ಯಾಕೆ ಮಾಡಬಾರ್ದು ಅನ್ನೋದೊಂದು ಇದು ಬಂದು ಮಾಡಿದ್ವಿ. ಅದೇ ಕಥೆದ ಇನ್ಪುಟ್ ನೀವೇ ಕೊಟ್ಟಿದ್ದ ಅಂತ ಕೇಳೋದಕ್ಕೆ. ಇನ್ಪುಟ್ಸ್ ರಾಮಮೂರ್ತಿ ಸರ್ ಅವರು, ಅದೇ ಹೇಳಿದ್ನಲ್ಲ, ಪದ್ಮಾವತಿ ಅವರ. ಗೊತ್ತಾಯ್ತು, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಿಮ್ದು ಇದೆಯಲ್ಲ, ಅದ್ರ ಇನ್ಪುಟ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ಪುಟ್ಸ್ ಇದೆ ನೋಡಿ ಎಲ್ಲ. ಆಮೇಲೆ ರಾಗಿಣಿ ಟ್ರೈನಿಂಗ್ ಕೊಟ್ರ ಹೆಂಗೆ ಅಳತೆ ಹಾಕೋದು, ರೇಷನ್ ಅದು ಇದೆಲ್ಲ ಅಂತ? ಅವ್ರು ಚೆನ್ನಾಗಿ ಇದೆಲ್ಲ ಹೇಳ್ಕೊಡ್ತಾ ಇದ್ರು ನಮಗೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ತೇಜ್ ಅವರೇ, ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರಾಮಮೂರ್ತಿ ಸರ್, ಕುಮಾರ್ ಸರ್, ಆಮೇಲೆ ಎಲ್ಲ ಕೃಷ್ಣಪ್ಪ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ರಾಗಿಣಿ ಎಲ್ಲರಿಗೂ ಥ್ಯಾಂಕ್ಸ್. ಪಕ್ಕದಲ್ಲಿ ಅವಾಗಿಂದ ಥ್ಯಾಂಕ್ಸ್ ಹೇಳ್ತೀರ, ಮೈಕಲ್ಲಿ ಹೇಳಕ್ ಗೊತ್ತಾಗ್ತಿಲ್ಲ ಅವರಿಗೆ. ಥ್ಯಾಂಕ್ ಯು ಮೇಡಮ್. ತೇಜ್ ಅವರೇ, ಆಲ್ ದ ವೆರಿ ಬೆಸ್ಟ್. ಸ್ವಲ್ಪ ಟೆನ್ಷನ್ ನೋಡಿ. ಥ್ಯಾಂಕ್ ಯು. ಸೊ ಪದ್ಮಾವತಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕುರಿತು ಏನ್ ಹೇಳ್ತೀರಿ ನಿರ್ಮಾಣದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಸತೀಶ್ ಸರ್, ನೀವು ಬಂದು ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ನಿಮ್ಮ ಕಡೆಯಿಂದ ನಮ್ಮ ಮೂವಿದು ಟ್ರೈಲರ್ದು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು ಸರ್. ಮೇಕಿಂಗ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಮತ್ತು ಈ ಮೂವಿ ಮಾಡಬೇಕು ಅಂತ ಪ್ರೇರಣೆ ಬಂದಿದ್ದು ನನಗೆ ಅನಂತ್ನಾಗ್ ಸರ್ ಅವ್ರ ಮನೆಯಲ್ಲಿ ಮಾತಾಡಬೇಕಾದ್ರೆ, ಅನಂತ್ನಾಗ್ ಸರ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅವ್ರು ಮಾಡಿದ್ದಾರೆ. ಸೊ ಅವರು ಆ ಮೂವಿದು ಅದು ಇದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ನನಗೆ ತಕ್ಷಣ ಉಳಿದಿದ್ದು, ನಾವು ಯಾಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಬಾರ್ದು ಅಂತ ಬಾಮ ಹರೀಶ್ ಸರ್ನ ಕೇಳಿದೆ.
ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ಎಲ್ಲರಿಗೂ ಎಲ್ಲ ಜನಕ್ಕೂ ಮುಟ್ಟತ್ತೆ ಇದು ಅಂತ ಕೇಳಿದಾಗ ಹರೀಶ್ ಸರ್ ತಕ್ಷಣವೇ ಆಯಿತು ಯಾಕೆ ಮಾಡಬಾರ್ದು ನಾವೇ ಫ್ಯಾಮಿಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಣ್ಣನ ಒಂದು ಸಲ ಮಾತಾಡಿಸಿದೆ, ಅವರು ಖುಷಿಪಟ್ಟರು. ಸೊ ಹಂಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೊಂದು ಸಿನಿಮಾ ಶುರುವಾಯಿತು. ಮತ್ತು ಇದಕ್ಕೆ ನಮಗೆ ಫುಲ್ ಸಪೋರ್ಟಾಗಿ ನಮ್ಮ ಕೃಷ್ಣಪ್ಪ ಸರ್, ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷರು, ಅವ್ರ ಸಪೋರ್ಟು ಮತ್ತು ಅವರಿಂದನೇ ನಮಗೆ ಇದೆಲ್ಲ ಮೂವಿ ತುಂಬ ಚೆನ್ನಾಗಿ ಮೂಡಿ ಬರೋಕ್ಕೆ ಇದಾಯಿತು. ನೀವು ನಿಮ್ಮದು ಅಂಗಡಿ ಇರೋದ್ರಿಂದ ನಿಮ್ಮ ಇನ್ಪುಟ್ಸ್ ಏನಾದರೂ ಕೊಟ್ಟು ಅಂತ ಇನ್ಪುಟ್ಸ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸು ನೀವು ಆಗಿದ್ದು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್. ಯಾವ ಥರ ಹಿಂಗೆ ಇವಾಗ ಸರ್ಕಾರದಿಂದ ಯಾವ ಥರ ನಮಗೆ ಬರ್ತಿದೆ. ಸೊ ಜನಸಾಮಾನ್ಯರು ಅವ್ರಿಗೂ ನಮಗೆ ಜಾಸ್ತಿ ಕಷ್ಟ ಆಗೋದು. ಜನಸಾಮಾನ್ಯರಿಗಿಂತ ನಾವು ವಿತರಕರು ಇರ್ತೀವಲ್ಲ, ನಮಗೆ ಜಾಸ್ತಿ. ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮಗೆ. ಜನ ಏನು ಅಂದರೆ ಎಲ್ಲ ಒಂದೇ ಸಲ ಬೇಕು ಅಂತ ಎಲ್ಲ ಇವಾಗ ಅಕ್ಕಿ ಬೇರೆ ಜಾಸ್ತಿ ಕೊಡ್ತಿದ್ದಾರೆ. ಯಾರು ಸಮಾಧಾನವಾಗಿ ತೊಗೊಬೇಕು ಮಾಡಬೇಕು ಅನ್ನೋದು ಇದಿಲ್ಲ. ಎಲ್ಲರೂ ಒಂದೇ ಸಮ ಬಂದು ನಮಗೆ ತೊಂದರೆ ಕೊಡ್ತಾರೆ ಸರ್. ಸೊ ಅದು ಮತ್ತು ಕೆಲವು ಸಂದೇಶಗಳು ಅದೆಲ್ಲ ಕೊಟ್ಟಿದ್ದೀವಿ ಸರ್, ಯಾವ ಥರ ಇದು ಮಾಡ್ಕೊಬೇಕು. ಬಡವರಿಗೆ ಅಂತ ಅಕ್ಕಿ ಕೊಡೋದು ಕಾರಲ್ಲಿ ತಗೊಂಡ್ಬಂದು. ಹಾಂ ಹೌದು, ಎಲ್ಲರೂ ತೊಗೊಂತಾರೆ ಸರ್. ಎಲ್ಲ BPL ಕಾರ್ಡ್ಗಳೇ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಅನುಕೂಲವಾಗಿರೋರು BPL ಮಾಡಿಸ್ಕೊಂಡ್ರೆ. ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಅದು ಇದೆ ಸರ್, ಅದ್ರ ಬಗ್ಗೆ ಇದೆ ಸರ್. ಅದು ಒಳ್ಳೊಳ್ಳೆ ಮೆಸೇಜಸ್ ಎಲ್ಲ ಇದೆ ಸರ್. ಇಲ್ಲ ನಮ್ದೇನು ಪಾತ್ರ ಇಲ್ಲ ಸರ್. ಇಲ್ಲ ಆ್ಯಕ್ಟಿಂಗ್ ಇಲ್ಲ ಅದಕ್ಕೆ ಅಂತ ಮೇಡಮ್ ರಾಗಿಣಿ ಮೇಡಮ್ ಅವ್ರ ಕಡೆಯಿಂದ ಮುಖ್ಯ ಪಾತ್ರವಾಗಿ ಕುಮಾರ್ ಬಂಗಾರಪ್ಪ ಸರ್ ಮಾಡಿದ್ದಾರೆ, ಮತ್ತು ರಾಗಿಣಿ ಮೇಡಮ್ ಅವ್ರು ಮಾಡಿದ್ದಾರೆ. ಸೊ ತುಂಬ ಧನ್ಯವಾದಗಳು ಸರ್, ನೀವು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ಮಾಧ್ಯಮ ಮಿತ್ರರು ನಿಮ್ಮೆಲ್ಲರ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಬೇಕು ಸರ್. ಥ್ಯಾಂಕ್ ಯು ಮೇಡಮ್ ಪದ್ಮಾವತಿ ಅವರ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಎಲ್ಲ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಪ್ರಪ್ರಥಮವಾಗಿ ಸಿನಿಮಾಗೆ ನಾನು ಬರೋದಕ್ಕೆ ಸಿನಿಮಾ ರಂಗಕ್ಕೆ ಕಾರಣಕರ್ತರು ನಮ್ಮ ಅಣ್ಣ ಹರೀಶ್ ಅಣ್ಣ ಮತ್ತು ಗಿರೀಶ್ ಅಣ್ಣ. ಅವರ ಆಫೀಸ್ಗೆ ಹೋಗಿ ನಾನು ಕೆಲಸಗಳನ್ನ ಕಲ್ತ್ಕೊಂಡು ಇವತ್ತು 20 ಸಿನಿಮಾಗಳು, ಸೆನ್ಸರ್ಡ್ ಸಿನಿಮಾಗಳು ನಾನು ಸಂಗೀತ ನೀಡಿರ್ತೇನೆ. ಆದರೆ ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸ್ಟ್ರಾಂಗ್ ಬಿಲೀಫು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕುಮಾರ್ ಸರ್ ಮತ್ತು ರಾಗಿಣಿ ಮೇಡಮ್ಮು ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಇರೋವಂಥ ಸಿನಿಮಾ ಇದು ಮೊದಲನೇ ಸಿನಿಮಾ ನಂದು ಹೇಳ್ಬೇಕಂತಂದರೆ. ಇದುವರೆಗೂ ಮಾಡಿರೋದ್ರಲ್ಲಿ ಯಾವುದೋ ಅಂಥ ದೊಡ್ಡ ತಾರಾಗಣಗಳು ಇಲ್ದಿರೋ ಅಂಥ ಸಿನಿಮಾಗಳಿಗೆ ನಾನು ಸಂಗೀತ ಮಾಡಿರೋದು. ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ. ಇಲ್ಲಿಂದ ಯಶಸ್ಸು ನನ್ನ ಕೈ ಹಿಡಿಬೋದು ಅನ್ನೋ ಒಂದು ಅಭಿಪ್ರಾಯ ನಂದು. ಇಷ್ಟಲ್ಲದೆ ನಮ್ಮ ನಿರ್ಮಾಪಕರುಗಳ ಬಗ್ಗೆ ಹೇಳಬೇಕಂದ್ರೆ, ಅವರು ಅಷ್ಟೇ ತುಂಬ ಪ್ರೊಫೆಷನಲ್ ಆಗಿ ನಮ್ಮ ಜೊತೆಗೆ ನಡ್ಕೊಂಡು ನಮಗೆ ಹೇಗೆ ಸಪೋರ್ಟಿವ್ ಆಗಿರಬೇಕು ಅಷ್ಟು ಸಪೋರ್ಟನ್ನು ಎಲ್ಲ ರೀತಿಲೂ ಕೊಡ್ತಿದ್ದಾರೆ. ಸಾಂಗ್ಸ್ ಬಗ್ಗೆ ನಾನು ಆಡಿಯೋ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ. ಈಗ ನಮ್ಮ ತಂಡದ ಬಗ್ಗೆ ಹೇಳ್ತೇನೆ. ತೇಜುಮೂರ್ತಿ ಮೇಡಮ್ಮು, ಮೂರ್ತಿ ಸರು ಹಾಗೂ ಪದ್ಮಾವತಿ ಮೇಡಮ್ಮು ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ಸ್ ಅಲಾಟ್ ಮ್ಯಾಮ್. ಇದು ಬಿಟ್ಟು ಪವನ್ ಸರ್ ಅಂತಂದರೆ ನನಗೆ ತುಂಬ ಹಳೆ ಒಡನಾಟ. ಯಾಕೆ ಅಂತಂದರೆ, ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡದೇ ಇರ್ಬೋದು, ಬಟ್ ಹಿಂದೆ ಅವರು ಪ್ರಪ್ರಥಮವಾಗಿ ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದಂದ್ರೆ ನಮ್ಮ ಪವನ್ ಸರ್. ವೈಪರನ್ನ ಹ್ಯಾಂಡ್ಲ್ ಮಾಡಿದ್ರು. ನಮ್ಮ ಧ್ರುವ ಅವರು ಹೀರೋ ಆಗಿದ್ರು ಆಗ್ಲಿಂದ ನನಗೆ ಅವ್ರ ಪರಿಚಯ. ಮತ್ತೆ ಹೀಗೆ ಇರುವಾಗ ನಮ್ಮ ಬಾಲ ಮಾಸ್ಟ್ರು ಸೇರ್ಕೊಂಡ್ರು. ಅವ್ರ ಒಟ್ಟಿಗೆ ನಾನು 2 ಸಿನಿಮಾದಲ್ಲಿ ನನ್ನ ಹಾಡುಗಳಿಗೆ ಅವರು ಕೊರಿಯೋಗ್ರಫಿಯನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದು ಅವೆಲ್ಲ. ಇದರಲ್ಲೂ ಅಷ್ಟೇ ಈ ಸಿನಿಮಾದಲ್ಲೂ ಅಷ್ಟೇ ನಾವು ನನ್ನ ಜೊತೆ ಎನಿ ಟೈಮ್ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು, ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಿದ್ವಿ. ಏನೇ ಇದ್ರೂ ಈ ಥರ ಇದೆ, ಹಿಂಗೆ ಮಾಡ್ಲಾ, ಇಲ್ಲೊಂದು 8 ಬಾರ್ಸ್ ಬೇರೆ ಏನಾದ್ರು ಮಾಡ್ಬೋದಾ, ಕ್ಲಾಪ್ ಹಾಕ್ಬೋದಾ. ಅದು ಶ್ರೀರಾಮ ಭಜನೆ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದರಲ್ಲಿ ಕೋಲಾಟದ ಹಾಡು. ಅಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಾಗೆಲ್ಲ ಇಮಿಡಿಯೇಟ್ ಆಗಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವ್ರು ನನಗೆ ಕಾಲ್ ಮಾಡ್ತಿದ್ರು. ಸೊ ಎಲ್ಲರೂ ಕೋಆರ್ಡಿನೇಷನಲ್ಲೇ ನಾವು ಮಾತಾಡಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟನ್ನು ನಾವು ಈ ಸಿನಿಮಾಗೆ ಕೊಟ್ಟಿದ್ವಿ ಅಂತ ಹೇಳಿ
ನನಗೆ ತುಂಬ ಹೆಮ್ಮೆ ಇದೆ. ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಾನು ತಲೆ ಬಗ್ಗಿಸಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಅಂದ್ರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಒಂದು ಗ್ಲಾಮರಸ್ ಪಾತ್ರಗಳಲ್ಲೇ ರಾಗಿಣಿಯವ್ರನ್ನ ನೋಡ್ತಾ ಇದ್ವಿ. ಆದ್ರೆ ಒಂದಂತೂ ಗೊತ್ತಿತ್ತು, ಎಂಥದ್ದೇ ಪಾತ್ರ ಕೊಟ್ರು ರಾಗಿಣಿ ಬಹಳ ಸೊಗಸಾಗಿ ಮಾಡ್ತಾರೆ ಅಂತ. ತೆರೆ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಿ ಆ ಕಾಟನ್ ಸ್ಯಾರಿ ಅಟೈರ್ ಅಲ್ಲಿ. ಸೊ ಹೇಗೆ ಅನಿಸ್ತು ಸಿನಿಮಾದಲ್ಲಿ ಅಭಿನಯಿಸಿದ್ದು? ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಡಿಗ್ನೇಟರೀಸ್ಗೂ ನನ್ನ ವಂದನೆಗಳು. ಸಾರಿ, ಮೈ ಥ್ರೋಟ್ ಇಸ್ ಅ ಲಿಟಲ್ ಬ್ಯಾಡ್. ಸೊ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ, ಈ ಒಂದು ಟೈಟಲ್ ಕೇಳಿದ ತಕ್ಷಣನೇ ಮನ್ಸಕ್ಕೆ ಒಂದು ಏನೋ ಒಂದು ಯುನೀಕ್ ಆಗಿರೋದು ಒಂದು ಕತೆ, ಏನೋ ಒಂದು ಯುನೀಕ್ ಆಗಿರೋದು ಒಂದು ಕಾನ್ಸೆಪ್ಟ್ ಅಂತ ಬರುತ್ತೆ. ಐ ಥಿಂಕ್ ನನಗೂ ಅದೇ ಥರ ಇತ್ತು. ರಾಮಮೂರ್ತಿ ಸರ್ ಬಂದಾಗ, ಹರೀಶ್ ಸರ್ ಬಂದಾಗ, ಗಿರೀಶ್ ಸರ್ ಬಂದಾಗ, ಮೂರ್ತಿಯವ್ರು ಬಂದಾಗ ಎಲ್ಲರೂ ಮನೆ ಬಂದು ಕತೆ ನರೇಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಎಂಥ ಸೀನಿಯರ್ ರೈಟರ್ ಡೈರೆಕ್ಟರ್ ನಮ್ಮ ಮನೆಗೆ ಬಂದು ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ನನಗೂ ತುಂಬ ಹೊಸದಿತ್ತು, ಸರ್ಗೂ ತುಂಬ ಹೊಸದಿತ್ತು. ನಾನು ಸರ್ ಏನು ಕೇಳಿದ್ದು, ಇವರು ಈ ಥರ ಪಾತ್ರ ಮಾಡ್ತಾರಾ? ಆ್ಯಂಡ್ ನಾನೇನು ಹೇಳಿದ್ದು, ನನಗೆ ಈ ಥರ ಪಾತ್ರ ಸೂಟ್ ಆಗುತ್ತಾ ಇಲ್ಲ ಅಂತ. ಬಿಕಾಸ್ ಏನಾಗುತ್ತೆ, ಒಂದು ಆ್ಯಕ್ಟರ್ ಆಗಿ ಒಂದು ನೀವು ಹೇಳ್ದಂಗೆ ಒಂದು ಇಮೇಜ್ ಅನ್ನೋದು ಆಗಿರುತ್ತೆ ನಮಗೆ ಬೇರೆ ಬೇರೆ. ಸೊ ಐ ಆಮ್ ಒನ್ ಆಫ್ ದ ಫ್ಯೂ ಆ್ಯಕ್ಟರ್ಸ್ ದಟ್ ಹ್ಯಾಸ್ ಡನ್ ಮಲ್ಟಿಪಲ್ ರೋಲ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್. ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ನಾನ್ ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ಆ್ಯಕ್ಷನ್ ಮಾಡಿದ್ದೀನಿ. ಸೊ ನನಗೂ ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ನಾನು ಮಾಡ್ಬೋದಾ ಅಂತ ಒಂದು ನನ್ನ ಮೇಲೆ ಒಂದು ಚಾಲೆಂಜ್ ಥರ ಇತ್ತು ನನಗೆ. ಆ್ಯಂಡ್ ಈ ಥರ ಒಂದು ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಇಲ್ಲ ಅಂತ ನನಗೂ ಇಟ್ ವಾಸ್ ಲೈಕ್ ಅ ಕುತೂಹಲ ಇತ್ತು ನನ್ನ ಮೈಂಡಲ್ಲಿ. ಸೊ ಬಿಕಾಸ್ ಈ ಕತೆ ಕೇಳಿದಾಗ ಇಟ್ ಡಿಮಾಂಡೆಡ್ ಸಮಥಿಂಗ್ ಐ ಹ್ಯಾವ್ ನೆವರ್ ಡನ್ ಬಿಫೋರ್. ಅಂದರೆ ಈ ಒಂದು ಲುಕ್ ಆಗಲಿ, ಈ ಒಂದು ಡೈಲಾಗ್ಸ್ ಆಗಲಿ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ. ಸೊ ನಾನು ನಿಜವಾಗ್ಲೂ hats off. First of all, it is such a huge honor to be working with a legendary director and writer like Ramamurthy sir. So first of all, it's like a dream come true, you know, for any actor. ನಮಗೆ ನಾವು ಇಷ್ಟು ಸಿನಿಮಾಗಳು ಮಾಡಿರ್ತೀವಿ, ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಿರ್ತೀವಿ, ಬಟ್ ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ನಿಜವಾಗ್ಲೂ ಇಟ್ ವಾಸ್ such a learning experience to be working with somebody like him. And our superstars jothe work madidare, Rajkumar avar jothe work madidare, Malashri ma'am jothe work madidare. So it's an honor for somebody this young. Even though ನನಗೂ ಬಹುಶಃ 15 years ಆಗಿದೆ ಇಂಡಸ್ಟ್ರಿಯಲ್ಲಿ, ಆದ್ರೂ ಐ ಫೀಲ್ ಲೈಕ್ ಐ ಆಮ್ ಅ ನ್ಯೂ ಕಮರ್ ಆ್ಯಂಡ್ ಐ ವಾಂಟ್ ಟು ಲರ್ನ್ ಎವ್ರಿ ಡೇ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಕತೆ ಬರಬೇಕು, ಈ ಥರ ಒಂದು ಲುಕ್ ಬರಬೇಕು ಅಂದರೆ ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಇವಾಗ ರಶಸ್ ನೋಡಿದ್ರೆ, ಇವಾಗ ನಮ್ಮ ಫಸ್ಟ್ ಸ್ಕೆಡ್ಯೂಲ್ದು ನಾವೇನೇನು ಮೇಕಿಂಗ್ ಮಾಡಿದ್ವಿ, ಏನೇನು ಶೂಟ್ ಮಾಡಿದ್ವಿ ಅದು ನೋಡಿದ್ರೆ ನಮಗೆ ಅನ್ಸ್ಬಿಡ್ತೆ, ಹೌದಾ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಾ ನಾನು. ಬಿಕಾಸ್ ಫಾರ್ ಮೀ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ಈ ಥರ ಮೋಲ್ಡ್ ಆಗಬೇಕು ಅಂದರೆ ಒಂದು ಕ್ಯಾರೆಕ್ಟರಲ್ಲಿ ಐ ಫೀಲ್ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ಎನ್ ಆ್ಯಕ್ಟರ್. ಸೊ ತುಂಬ ಖುಷಿ ಆಯಿತು ನನಗೆ. ಪವನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ವಿತ್ ಕ್ಯಾಮ್ರಾ ವರ್ಕ್. ಪ್ರತಿಯೊಬ್ಬರು ಪರ್ಸನ್ ಈ ಸಿನಿಮಾದಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಮೋಲ್ಡ್ ಆಗಿರುವಂಥ ಕ್ಯಾರೆಕ್ಟರ್ಗಳಿದೆ ಸಿನಿಮಾದಲ್ಲಿ. ಆಫ್ ಕೋರ್ಸ್ ಕುಮಾರ್ಜಿ ಆಲ್ಸೋ ಇಟ್ಸ್ ಸಚ್ ಅನ್ ಆನರ್ ಟು ಬಿ ವರ್ಕಿಂಗ್ ವಿತ್ ಸಚ್ ಅ ಸೀನಿಯರ್ ಪರ್ಸನ್. ಸೊ ನಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೂ ಇಟ್ ವಾಸ್ ರಿಯಲಿ ಅಮೇಝಿಂಗ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಹೀ ಈಸ್ ಸೋ ಹಂಬಲ್, ಹೀ ಈಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಆ್ಯಂಡ್ ಒಂದು ವೆರಿ ಸ್ವೀಟ್, ಒಂದು ವೆರಿ ಡಿಫ್ರೆಂಟ್ ಆಗಿರುವಂಥ ಒಂದು ಕೆಮಿಸ್ಟ್ರಿ ಇರುವಂಥ ಒಂದು ಪೇರಿಂಗ್ ಇದೆ ಈ ಸಿನಿಮಾದಲ್ಲಿ ನಮ್ಮಿಬ್ರದ್ದು. ಸೊ ಐ ಥಿಂಕ್ ದಟ್ it's the innocence of love, the innocence of a pair, the innocence of a small town couple ಅನ್ನೋದು ಏನಿದೆ. ಆ್ಯಂಡ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪೇರಿಂಗ್. ಆ್ಯಂಡ್ ಐ ಆಮ್ ಮೈ ಸೆಲ್ಫ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಆಲ್ ಆರ್ ಸೀನ್ಸ್. ನೀವಂತೂ ಡಬ್ಬಿಂಗ್ ಮಾಡಿದ್ದೀರಾ, ನಾವು ಸ್ವಲ್ಪ ಇದು ಮಾಡಿದ್ವಿ, ರಶಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಮಾತು ಹೇಳಬೇಕು, ಐ ಥಿಂಕ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಕೃಷ್ಣಪ್ಪ ಸರ್ದು ಕ್ಯಾರೆಕ್ಟರ್ ಆಗಲಿ, ಆಮೇಲೆ ದೊಡ್ಡನ ಕ್ಯಾರೆಕ್ಟರ್ ಆಗಲಿ, ಈ ಒಂದು ಕತೆ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ನಾವು ಕಾಂಟೆಂಟ್ ಕಿಂಗ್ ಅಂತ ಹೇಳ್ತಾ ಇರ್ತೀವಿ ಯಾವತ್ತೂ, ಬಟ್ ಅದೇ ರೀತಿಯಲ್ಲಿ ಅದೇ ಟೈಮಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸು, ಸ್ಟೋರೀಸ್ ಮಾಡಬೇಕು ಅಂತ ಭಯ ಇರುತ್ತೆ ನಮಗೆ.
ಬಿಕಾಸ್ ವಿ ಥಿಂಕ್ ದಟ್ ಒಂದು ಸಿಸ್ಟಮಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅದು ಸಕ್ಸಸ್ ಇಸ್ ಗ್ಯಾರಂಟಿಡ್ ಅಂತ ಅನ್ಕೊಂಡು ಐ ಫೀಲ್ ಲೈಕ್ ಒಬ್ಬ ಆ್ಯಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹೊಸ ಕಥೆಗಳು ಬಂದಾಗ ಡಿಫ್ರೆಂಟ್ ಏನಾದರೂ ಪ್ರಯತ್ನಗಳು ಮಾಡಿದಾಗ ಏನಾಗುತ್ತೆ see, you don't know what the success or the failure of anything is going to be, but at least ಒಂದು ಪ್ರಯತ್ನ ಪಡೋದಂತ ಇದೆಯಲ್ಲ, ಐ ಥಿಂಕ್ ಇದೇ ಈ ಒಂದು ಫುಲ್ ಟೀಮ್ ಒಂದು ಫ್ಯಾಮಿಲಿ ಆಗಿ ಆ ಒಂದು ಪ್ರಯತ್ನ ಪಟ್ಟಿರೋದು, ಹರೀಶ್ ಸರ್ ಬಿಲೀವಿಂಗ್ ದಟ್ ದಿಸ್ ಫಿಲ್ಮ್ ಕ್ಯಾನ್ ಹ್ಯಾಪನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಫಾರ್ ಆಲ್ ಆಫ್ ಅಸ್ ಸಿಟಿಂಗ್ ಹಿಯರ್ ಟುಡೇ ಅಲ್ವಾ. ಆ್ಯಂಡ್ ಹಿ ಬಾಟ್ ಎವ್ರಿ ಪರ್ಸನ್, ಯಾರ್ಯಾರು ಇವತ್ತು ನಾವು ಕೂತಿದ್ದೀವಿ ಸ್ಟೇಜಲ್ಲಿ, ಪ್ರತಿಯೊಬ್ಬರು ಪರ್ಸನ್ ಇವತ್ತು ಜೊತೆಗೆ ಬಂದಿರೋದಂತ ಕಾರಣ ಹರೀಶ್ ಸರ್. ಆ್ಯಂಡ್ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್. ಅಂದರೆ ಯೋರ್ ಬಿಲೀಫ್ ಇನ್ ಮೀ, ಯೋರ್ ಬಿಲೀಫ್ ಇನ್ ಸರ್, ಯೋರ್ ಬಿಲೀಫ್ ಇನ್ ಪ್ರತಿಯೊಂದು ಪರ್ಸನ್ಗೆ ನೀವು ಒಂದು ಒಟ್ಟಿಗೆ ತರುವಂಥ ಒಂದು ಸಂದರ್ಭ ಇದೆಯಲ್ಲ, ದ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಐ ಫೀಲ್, ಆ್ಯಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪವರ್ ಹೌಸ್ ಪ್ರೊಡ್ಯೂಸರ್ಸ್, ಲೇಡಿ ಪ್ರೊಡ್ಯೂಸರ್ಸ್ ನಮ್ಮ ತೇಜುಮಾ ಪದ್ಮಮ್ಮ, ಆ್ಯಂಡ್ ಅವರು ಆ್ಯಸ್ ಪ್ರೊಡ್ಯೂಸರ್ಸ್ they have been so mature with handling the production. ಯಾಕಂದರೆ ಒಂದು ಔಟ್ಡೋರಲ್ಲಿ ಒಂದು ಈ ಥರ ದೊಡ್ಡ ಸ್ಕೆಡ್ಯೂಲ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಆ್ಯಂಡ್ ಅಷ್ಟು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಈಸಿ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ. ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಾನು ಯಾವತ್ತೂ ಐ ಆಮ್ ಅ ಫೆಮಿನಿಸ್ಟ್, ಐ ಪ್ರಮೋಟ್, ಐ ಆಮ್ ಪ್ರೋ ಬೋನೋ ಫಾರ್ ಫೀಮೇಲ್ ಪ್ರೊಡ್ಯೂಸರ್ಸ್. ಸೊ ತುಂಬ ಖುಷಿ ಆಗುತ್ತೆ ವೆನ್ ಐ ಸಿ ಫೀಮೇಲ್ ಪ್ರೊಡ್ಯೂಸರ್ಸ್ ಕಮಿಂಗ್. ಟೆಕ್ನಿಕಲಿ ಆಲ್ಸೋ ಹೆಣ್ಮಕ್ಳ ಮುಂದೆ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ when I see this happening. So ತುಂಬ ಖುಷಿ ಇದೆ, and I want to congratulate everybody. ಈ ಒಂದು ಸಕ್ಸಸ್ಫುಲ್ ಫಸ್ಟ್ ಸ್ಕೆಡ್ಯೂಲ್ ಆಗಿದೆ. ಅವರಂತೂ ರುದ್ರೇಗೌಡ ಸರ್ ಅಂತೂ ಹೀ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅಂಬರೀಷ್ ಅಂಕಲ್. ಅವ್ರದ್ದು ಮ್ಯಾನರಿಸಮ್ಸ್ ಆಗಲಿ, ಅವ್ರ ಲುಕ್ ಆಗಲಿ. ಆ್ಯಂಡ್ ನಾನು ಐ ಹ್ಯಾವ್ ಬಿನ್ ಅಸೋಸಿಯೇಟೆಡ್ ಟು ಅಂಬಿ ಅಂಕಲ್ ವೆರಿ ಕ್ಲೋಸ್ಲಿ. ಹಿ ಇಸ್ ಬಿನ್ ಲೈಕ್ ಅ ಗಾಡ್ ಫಾದರ್ ಟು ಅಸ್. ಸೊ ಅವ್ರು ನೋಡಿದ ತಕ್ಷಣನೇ ಐ ವಾಸ್ ಲೈಕ್ ಹೌದಾ ಈ ಥರನ. ಆ್ಯಂಡ್ ನಿಜವಾಗ್ಲೂ ಇನ್ ದ ಫ್ರೇಮ್ ಆಲ್ಸೋ ಸ್ಕ್ರೀನಲ್ಲೂ ಕೂಡ ಅವ್ರ ಥರಾನೇ ಕಾಣಿಸ್ತಾರೆ. ಸೊ ಥ್ಯಾಂಕ್ ಯು. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್ ನಮಗೆ. ನಮ್ಮ ಲೋಕಲಲ್ಲಿ ನಾವು ಅವ್ರ ಹೆಸರು ರೆಸಾರ್ಟ್ ಹೆಸರು RG ರೆಸಾರ್ಟ್ಸ್ ಆಯ್ತಾ. ಸೊ ಐ ವಾಸ್ ಲೈಕ್ ಇವಾಗ ರಾಗಿಣಿ ದ್ವಿವೇದಿಯಿಂದ ರಾಗಿಣಿ ಗೌಡ ಆಗ್ಬಿಟ್ಟಿದ್ದಾರೆ. 25 days ನಾವಲ್ಲಿ ಏನು ಶೂಟಿಂಗ್ ಮಾಡಿದ್ವಿ, ಆ ಥರ ಫ್ಯಾಮಿಲಿ ಥರನೇ ಫೀಲಿಂಗ್ ಆಗುತ್ತೆ. ಅಫ್ಕೋರ್ಸ್ ಮಂಡ್ಯ ಇಸ್ ನಮ್ಮ ಎಲ್ರಿಗೂ, ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ತುಂಬಾ ಹತ್ರ ಆಗಿರೋಂಥ, ನಾಟ್ ಜಸ್ಟ್ ಬಿಕಾಸ್ ಆಫ್ ಅಂಬಿ ಅಂಕಲ್ಸ್ ಊರು, ಬಟ್ ಇಟ್ಸ್ ಜಸ್ಟ್ ನಮ್ಮೆಲ್ರಿಗೂ ಎಷ್ಟು ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಅಲ್ಲಿ ಹೋದ್ರೆ ನಾವು. ಸೊ ಅದೇ ರೀತಿಯಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು. ಆ್ಯಂಡ್ ಡಿಡ್ ಐ ಮಿಸ್ ಎನಿಬಡಿ? ಬಾಲಾ ಇಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸ ಬಗ್ಗೆ ನನಗೆ ಏನೋ ಇದಿಲ್ಲ. ಹೀಸ್ ಐ ಥಿಂಕ್ ನಾನು ಅವ್ರಿಗೆ ಅಸಿಸ್ಟೆಂಟಿಂದ ನಾನು ಎಷ್ಟು ಸಾಂಗ್ಸ್ ಮಾಡಿದ್ದೀವಿ ನಾವು. ಒಬ್ಬ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಇವಾಗ ಕೊರಿಯೋಗ್ರಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಎವ್ರಿಬಡಿ ಗ್ರೋ. ಸೊ ಚೆನ್ನಾಗಿ ಮಾಡಿ ನೀವು ಈ ಸಾಂಗ್ಸ್, ಈ ಪಿಕ್ಚರಿಂದ ತುಂಬ ಒಳ್ಳೆ ಹೆಸರು ಬರುತ್ತೆ ನಿಮಗೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಲೈಕ್ ಐ ಥಿಂಕ್ ಇಟ್ಸ್ ಸೋ ಪಾಸಿಟಿವ್ ಎಲ್ಲರೂ ಬಂದಿರೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಸರ್ ಹೇಳಿದಾಗೆ, ರಾಮಮೂರ್ತಿ ಸರ್ ಹೇಳಿದಾಗೆ, ಕೃಷ್ಣ ಸರ್ ಹೇಳಿದಾಗೆ, ಏನೋ ಒಂದು ಡಿಫ್ರೆಂಟ್ ಆಗಿರೋದು, ಒಂದು ಐಡಿಯಾನ, ಒಂದು ಸ್ಟ್ರಾಂಗ್ ಆಗಿರೋದು, ಒಂದು ಪಾಯಿಂಟ್ನ ಹೇಳೋಕೆ ಹೊರಟಿದ್ದೀವಿ ನಾವು. ಆ್ಯಂಡ್ ವಿ ವಾಂಟೆಡ್ ಟು ರೀಚ್ ಎವ್ರಿ ಫ್ಯಾಮಿಲಿ, ವಿ ವಾಂಟೆಡ್ ಟು ರೀಚ್ ಎವ್ರಿ ಸಿಂಗಲ್ ಪರ್ಸನ್. ಆ್ಯಂಡ್ ನಾವು ಈ ಒಂದು ಪ್ರತಿಯೊಂದು ಮನೆ ರೀಚ್ ಆಗಬೇಕು, ಒಂದು ಡಿಸ್ಟ್ರಿಕ್ಟ್ ರೀಚ್ ಆಗಬೇಕು, ಒಂದು ಸ್ಟೇಟ್ ಅಕ್ರಾಸ್ ಇಂಡಿಯಾ ರೀಚ್ ಆಗಬೇಕು. ಯಾಕಂದರೆ ಈ ಥರ ಕತೆಗಳು ತುಂಬಾ ಮುಖ್ಯವಾಗಿದೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ಸ್ಟ್ ಜನರಲ್ ಪೀಪಲ್ ಅಂತ. ಸೊ ಅದನ್ನು ಹೇಳ್ತಾ ಪ್ಲೀಸ್ ಎಲ್ಲ ಮೀಡಿಯಾ ಲೈಕ್ ಫ್ರೆಂಡ್ಸ್ ಆ್ಯಂಡ್ ಟೆಲಿವಿಷನ್, ಪ್ರಿಂಟ್, ನಮ್ಮ ಹೊಸ ಪಾಪ್ಸ್ ಇವಾಗ everybody, thank you so much for coming. And ಈ ಸಿನಿಮಾನ ಪ್ಲೀಸ್ ಪ್ರೋತ್ಸಾಹಿ, ಎನ್ಕರೇಜ್ಮೆಂಟ್ ಮಾಡಿ, and we'll meet you soon. Thank you so much. ನೀವು ಕಮರ್ಷಿಯಲ್ ಒಂದಷ್ಟು ಮಾಡಿದ್ದೀರಿ, ಒಂದು ರೂರಲ್ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಅದು ಫೇಸ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಅದು ಚಾಲೆಂಜಿಂಗ್ ಆಗಿದೆ? ಸರ್, ಐ ಲೈಕ್ ಚಾಲೆಂಜಸ್ ಆ್ಯಸ್ ಅನ್ ಆ್ಯಕ್ಟರ್. ನನಗೆ ತುಂಬಾ ಇಷ್ಟ. ಸೊ ಈ ಒಂದು ಕತೆ ಬಂದಾಗ ನನಗೆ ಫಸ್ಟ್ ಆಫ್ ಆಲ್ ಆ ಒಂದು ಲೇಡಿ ಕ್ಯಾರೆಕ್ಟರಲ್ಲಿ ಮೋಲ್ಡ್ ಆಗಬೇಕು. ಆ ಒಂದು ಸ್ಮಾಲ್ ಟೌನ್ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಬಟ್ಟೆ ಹಾಕೋತಾರೆ, ಯಾವ ರೀತಿಯಲ್ಲಿ ಅವರು ತಾಳಿ ಹಾಕೋತಾರೆ, ಯಾವ ರೀತಿಯಲ್ಲಿ ಅಂದರೆ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂತ. ಬಿಕಾಸ್ ಐ ಆಮ್ ಜನರಲಿ ಅ ಬೋಲ್ಡ್ ಪರ್ಸನ್. ಸೊ ಐ ಹ್ಯಾಡ್ ಟು ಬಿ ವೆರಿ ಸಬ್ಮಿಸಿವ್ ಇನ್ ದಿಸ್. ಆ್ಯಂಡ್ ಒಂದು ಸಬ್ಮಿಸಿವ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಒಂದು ತುಂಬ ಬೋಲ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಐ ಲವ್ ದ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ಇವಾಗ ನೀವು ನೋಡಿದ್ರೆ ಲುಕ್ಕು
ಆ ಥರ ಮೋಲ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಆಫ್ ಕೋರ್ಸ್ ರಾಮಮೂರ್ತಿ ಸರ್ ವಾಸ್ ವೆರಿ ವೆರಿ ಎನ್ಕರೇಜಿಂಗ್. ಈ ವಾಸ್ ಅವರು ಈ ಥರ ಪಾತ್ರ ಬೇಕು, ಈ ಥರ ಹೇರ್ ಸ್ಟೈಲ್ ಇರಬೇಕು, ಈ ಥರ ಮೇಕಪ್ ಇರಬೇಕು, ಈ ಥರ ಸೀರೆಗಳು ಹಾಕೋಬೇಕು ಅಂತ. ಸೊ ದ ಕ್ಯಾರೆಕ್ಟರೈಸೇಷನ್ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ಅಂಥದ್ರಲ್ಲಿ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ನನ್ನ ಎಲ್ಲರೂ ಗೊತ್ತಿರೋ ಹಾಗೆ ನನಗೆ ಬೇರೆ ಬೇರೆ ರೀತಿಯಾದ ಪಾತ್ರ ಮಾಡೋದು ತುಂಬ ಇಷ್ಟ. ಸೊ ಇಟ್ ವಾಸ್ ಫನ್ ಫಾರ್ ಮಿ. ಹಾಗೆಯೇ ಪಾರ್ವತಿ ಅನ್ನೋದು ತುಂಬ ಪವರ್ಫುಲ್ ನೇಮ್. ನಮ್ಮ ಇಂಡಸ್ಟ್ರಿ ಪಾರ್ವತಮ್ಮ ಇರ್ಬೋದು ಮತ್ತು ಆದಿಶಕ್ತಿ ಪಾರ್ವತಿ, ಹೇಗಿತ್ತು ಆ ಒಂದು ಹೆಸರು? ಸರ್, ಆ ಹೆಸರಲ್ಲಿ ಎಷ್ಟು ಪವರ್ ಇದೆ ಅಲ್ವಾ. ಸೊ ಆ ಒಂದು ಸ್ಟ್ರೆಂತ್ ಬರುತ್ತೆ ನಮಗೆ. ಆ್ಯಂಡ್ ಈ ಪಿಕ್ಚರಲ್ಲಿ ಕೂಡ ಪಾರ್ವತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೆಸರು ಯಾಕೆ ಮಾಡಿದ್ದಾರೆ ಅಂದರೆ, ಬಿಕಾಸ್ ಪಾರ್ವತಿ ಒಂದು ದೇವರಾಗಿ ಕೂಡ ಶಿ ಈಸ್ ನೋನ್ ಫಾರ್ ಫೇಸಿಂಗ್ ಡಿಫ್ರೆಂಟ್ ಚಾಲೆಂಜಸ್ ಆ್ಯಂಡ್ ಕಮಿಂಗ್ ಎಮರ್ಸ್ಲಿ. ಅದರಿಂದ ಒಂದು ಯಾವುದು ಚಾಲೆಂಜ್ ಆಗಲಿ, ಯಾವುದು ಸಿಚುವೇಶನ್ ಆಗಲಿ ಲೈಫಲ್ಲಿ, ಒಂದು ಸ್ಟ್ರಗಲ್ ಇದ್ರೂ, ಒಳ್ಳೇದಿದ್ರೂ ಕೆಟ್ಟದಿದ್ರೂ ಆಚೆ ಬರುವಂಥ ಒಂದು ದೇವರು ನಮ್ಮ ಪಾರ್ವತಿ. ಸೊ ಆ ಕ್ಯಾರೆಕ್ಟರೈಸೇಷನ್ ಈ ಪಿಕ್ಚರಲ್ಲೂ ಹಂಗೆ ಇದೆ, ನನ್ನ ಲೈಫಲ್ಲೂ ಹಂಗೆ ಇದೆ. ಸೊ ಐ ಥಿಂಕ್ ಐ ಜಸ್ಟ್ ರೆಸನೇಟ್ ಟು ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ತುಂಬಾ ಸ್ಟ್ರಾಂಗ್ ಆಗಿರೋ ನೀವು ಹೇಳಿದಾಗೆ. ಸೊ ಇಟ್ ವಾಸ್ ಅದರಿಂದನೇ ಒಂದು ತುಂಬ ಶಕ್ತಿ ಕೊಡುವಂಥ ಒಂದು ಪಾತ್ರ. ಸೂಪರ್. ಮಳೆ ಬಂದು ಬಿಟ್ಟಂಗಾಯ್ತು, ಪಟ 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 ಅಂತ ಮಾತಾಡಿದ್ರಿ. ಇಟ್ ಶುಡ್ ಬಿ ಶಾರ್ಟ್ ಅಂಡ್ ಕ್ರಿಸ್ಪ್ ಓನ್ಲಿ. ನಾವು ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅವ್ರದೇ ಮನೆ ಅಲ್ವಾ, ಸ್ವಲ್ಪ ಕೊನೆಯಲ್ಲಿ ಮಾತಾಡ್ಸೋಣ ಅಂತ ಹೇಳಿ ಇದ್ದೆ. ಸೊ ನನಗೊಂದು ಯಾವಾಗಲೂ ಕ್ರೇಜ್ ಇರುತ್ತೆ ಆರ್ಟಿಸ್ಟ್ಗಳದ್ದು ಏಜ್ನ ಗೂಗಲ್ ಮಾಡೋದು. ಸೊ ನಿಮ್ಮ ಏಜ್ ಗೂಗಲ್ ಮಾಡಿ ನನಗೆ ಫುಲ್ ವಂಡರ್ ಆಯ್ತು. ರಾಗಿಣಿ ಮೇಡಮ್ ಹೇಳ್ದಂಗೆ ರಿವರ್ಸ್ ಏಜಿಂಗ್ ಅಲ್ಲಿ ಇದ್ದೀರಿ. ಸೊ ನನಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ಸರ್, ಹೇಗ್ ಸಾಧ್ಯ, ಜೊತೆಗೆ ತುಂಬಾ ವರ್ಷಗಳ ನಂತರ ಇಂಥದ್ದೊಂದು ಒಳ್ಳೆ ಸಿನಿಮಾ ಮುಖೇನ ನೀವು ಕಾಣಿಸ್ಕೊಳ್ತಿದ್ದೀರಿ, ಎಷ್ಟು ಖುಷಿಗಿದೆ, ಹೇಗೆ ಅನ್ನಿಸ್ತಿದೆ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಭಾಳ ನನ್ನ ಆತ್ಮೀಯರು ರಾಮಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು, ಮತ್ತು ನಮ್ಮ ಬಾಮ ಹರೀಶ್ ಅವರಿಗೆ, ಪವನ್ ಅವರಿಗೆ. ಯಾಕಂದರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಫಸ್ಟು ನನಗೆ ಒಂದು ಕತೆ ಅಂತ ಹೇಳಕ್ಕೆ ಬಂದರು. ಏನಪ್ಪ ಇದು, ನಮ್ಮನ್ನು ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳಿದ್ದೀವಿ, ಇವಾಗ ನಮ್ಮನ್ನು ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗಿ ಅನಿಸಿದ್ದು ನನಗೆ. ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು, ಆದರೆ ಬಂಡವಾಳ ಹಾಕೋರು ಅನ್ನಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ. ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದೆರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ. ಯಾಕಂದರೆ ಕ್ಯಾರೆಕ್ಟ್ರೇನೋ ಮಾಡಿಬಿಡ್ತೀವಿ, ಅವರು ಬಂಡವಾಳ ಹಾಕಿದವ್ರಿಗೆ, ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ. ಮೆಸೇಜ್ ಕೊಡೋದು ಇದೆಲ್ಲದು ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟು ಇಷ್ಟು ಜನನ್ನ ಸಾಕಿರ್ತಾರೆ, ಇಷ್ಟು ಜನನ್ನ ಎತ್ತಿರ್ತಾರೆ ಅಂದರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ಅದು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲಿ ತಳ್ಳಿನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು, ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತೂಗಬೇಕು. ಅದು ರಾಮಮೂರ್ತಿಯವರು, ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್, ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು. ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ನನ್ನ ಮೊದಲನೇ ಚಿತ್ರ. ಆವಾಗಿಂದ ನನ್ನ ಅವರ ಸಂಪರ್ಕ. ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಕ್ಲೋಸಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ. ಏನಪ್ಪ ಇದನ್ನು ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ, ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ. ಯಾಕಂದರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲ್ಯಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ. ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ. ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ, ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಇದ್ದರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅಂಥ ಒಂದು ಕಥಾವಸ್ತನ್ನು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು
ಮಾಡಿ ನಮ್ಮನ್ನು ಅದರಲ್ಲಿ ಅಳವಡಿಸತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಗಿಣಿಯವರು ಭಾಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ರೆಬೆಲಸ್ ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗಬೇಕಿತ್ತು ಅವರು. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಡೈರೆಕ್ಟರ್ ಇದ್ದಿದ್ದರಿಂದ ಅದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ಅರಸಿನಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಊರು. ಎಲ್ಲದೂ ನಮ್ಮ ಪವನ್ ಅವ್ರು ಹೇಳಿದಾಗೆ ಯಾಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಆ ಜನನೇ ಹಂಗಿದ್ದಾರೆ ಅಲ್ಲಿ. ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ, ಇದನ್ನು ತಗೊಳ್ಳಿ, ಇಲ್ಲಿ ಮಾಡಿ, ನೀವು ಆಮೇಲೆ ನಿಮಗೆ ಏನು ಊಟ ಮಾಡ್ತೀರಿ, ಏನು ಇದು ಅದು ನಾವು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡಿದ್ರು. ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ, ಇಲ್ಲಿ ದೋಸೆ ಚೆನ್ನಾಗಿದೆ, ನಾವು ದೋಸೆ ಹಾಕ್ಕೊಡ್ತೀವಿ. ಆಮೇಲೆ ಯಾರೋ ಪಾತ್ರ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನ ಅವ್ರನ್ನೆಲ್ಲರನ್ನೂ ಕರೆಸಿದ್ರು. ನೀವು ನಂಬುತ್ತೀರೋ ಬಿಡ್ತಿರೋ, ಕೊಟ್ಟಿರೋ ಡೈಲಾಗ್ನು ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರವರು ಸಾಮಾನ್ಯ ರೈತರ ಮಕ್ಕಳು. ಅದು ಏನು ರಕ್ತದಲ್ಲಿ ಅದು ಅಂಬರೀಷ್ ಅವ್ರ ಊರು ಅಂತನೋ ಅಥವಾ ಏನು ಅಂತನೋ ಗೊತ್ತಿಲ್ಲ. ಅವ್ರು ಅಂಬರೀಷ್ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ದರು ಪಾಪ. ಅಮರಣ್ಣವರು ಅವರು ಅಷ್ಟೇ ಭಾಳ ಸಹಕಾರ ಕೊಡು. ಜಾತ್ರೆಯಿಂದ ಬೇರೆ ಊರಿಂದ ತೇರು ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ತಿರ ಊರು ಅವ್ರದ್ದು, ಅವರೆಲ್ಲ ಹೋಗಿ ಭಾಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ಇದು. ನಾವು ಅದನ್ನು ನೋಡಿದ ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ. ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ನನಗೆ ಆವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಹಕಾರ ಕೊಟ್ಟರು, ಅಲ್ಲೇ ಇದ್ದರು. ಕಲ್ಪನವ್ರು ಅಲ್ಲೇ ಇದ್ದರು, ಇವರು ರಾಗಿನವ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕೊಂಡಂಗೆ ಇದ್ದು ಎಲ್ಲದನ್ನೂ ಮಾಡಿ ನಮಗೆಲ್ಲರಿಗೂ ಊರಿನವ್ರೆಲ್ಲರೂ ಕೂಡ ಬೀಳ್ಕೊಡ್ಬೇಕಾರೆ ನೀವು ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಭಾಳ ದೊಡ್ಡ ಕಾರಣೀಭೂತರು ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ. ಯಾಕಂದರೆ ಅವ್ರದ್ದು ಒಂದು ದೊಡ್ಡ ಬಳಗ ಇದೆ, ಒಂದು ಸಂಘ ಇದೆ. ಈ ಮೆಸೇಜನ್ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದರೆ ಇವರ ಶಕ್ತಿ ಭಾಳ ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ನಿರ್ಮಾಪಕರು ಮತ್ತು ಕೃಷ್ಣಪ್ಪನವರು ಇದನ್ನು ಒಂದು ಒಳ್ಳೆಯ ಮೆಸೇಜ್ ಇರೋದ್ರಿಂದ ನ್ಯಾಯಬೆಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ, ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು. ಅದರಲ್ಲಿ ಆಗು ಹೋಗುಗಳನ್ನು ಹೇಗೆ ತೂಗಿದ್ದಾರೆ, ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ನಮ್ಮ ಸಂಗೀತ ಅಂತೂ ಭಾಳ ನಾನು ಹೇಳಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿ ನಮಗೆ ತಟ್ಟೋ ರೀತಿಯಲ್ಲಿದೆ, ಮನ ಮುಟ್ಟೋ ರೀತಿಯಲ್ಲಿದೆ. ಮತ್ತು ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರು ಬಾಲನವರು ಅವರು ಎಷ್ಟು ಚೆನ್ನಾಗಿ ಟೈಮ್ ಇಷ್ಟೇ ಇತ್ತು. ಪೂರ್ಣ ಒಂದಿನ ಮೋಡ ಹಾಕೊಂಬಿಟ್ಟಿತ್ತು, ಮಳೆ, ಒಂದಿನ ಬಿಸಿಲು ನಿಲ್ಲಕ್ಕಾಗೋದಿಲ್ಲ ಅಂಥ ಬಿಸಿಲು, ಆ ಥರ ಇದರಲ್ಲಿ. ಬಟ್ಟು ಅಷ್ಟರಲ್ಲೇ ಎಲ್ಲದನ್ನೂ ಮುಗಿಸ್ಬೇಕು ಅಂದರೆ ಅಲ್ಲಿಗೆ ಕಾಂಬಿನೇಷನ್ನು ನಮ್ಮ ಕೊರಿಯೋಗ್ರಾಫರು, ಡೈರೆಕ್ಟ್ರು ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫರು, ಪ್ರೊಡ್ಯೂಸರ್ಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇನ್ನೆಲ್ಲವನ್ನೂ ಇಟ್ಕೊಂಡು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂಥೇಳಿ. ಮತ್ತು ಇದ್ರ ಜೊತೆಗೆ ರಾಮಮೂರ್ತಿಯವ್ರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟ್ರು ಐ ಟೆಲ್ಲಿಂಗ್ ಯು. ಅಂದರೆ ನಮ್ಮ ತಪ್ಪನ್ನ ಮತ್ತು ಎಲ್ಲ ತಂಡದ ತಪ್ಪನ್ನ ಎತ್ತೆತ್ತಿ ಸಣ್ಣದು ಇಲ್ಲೆಲ್ಲದನ್ನೂ ಕೂಡ ಹಿಡಿದುಬಿಟ್ಟು ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತ. ಮತ್ತು ಇನ್ನು ಸುನೀಲು, ವೆಂಕಟೇಶ್ ಅವರು, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ. ಮತ್ತು ನಮ್ಮ ಯೂನಿಟ್ನವರು ಪ್ರೊಡಕ್ಷನ್ನಿಂದ ಊಟ ಎಲ್ಲದು ಅಲ್ಲೇ, ಅಡುಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು. ಹಾಗೆ ಎಲ್ಲದು ಮನೆ ಹಬ್ಬದ ಊಟ ದಿನ ಹಬ್ಬದ ಊಟದನ್ನೇ ಥರನೇ ಮಾಡಿದ್ದೀವಿ. ಬೇಕಾಗಿದ್ದನ್ನು ಕೇಳ್ಕೊಂಡು ಅವರು ನಿಮಗೇನು ಬೇಕು ಅನ್ನೋ ರೀತಿಯಲ್ಲಿ ನಮಗೆಲ್ಲದನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಬ್ಬ ರಾಜಕಾರಣಿಯಾಗಿ ಈ ಜನಸಾಮಾನ್ಯರ ಸಮಸ್ಯೆ ಈ ಸಿನಿಮಾ ಮುಖಾಂತರ ಮತ್ತೆ ಅಲ್ಲಿ ನಡೆಯುವಂಥ ಅವ್ಯವಹಾರಗಳ ಬಗ್ಗೆ ಏನೋ ಗಮನ ಬಿತ್ತು ಅಂತ. ಅದು ಈ ಕಥೆನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು, ನನ್ನದು ಏನು ಇರಲಿಲ್ಲ. ಬಟ್ ಕೆಲವು ನನ್ನ ಅನುಭವಗಳನ್ನು ಹೇಳಿದೆ. ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ. ಒಬ್ಬೊಬ್ಬ ರೈತ, ಒಬ್ಬ ಕಾರ್ಡ್ದಾರ
ಅವನಿಗೆ ಬಯೋಮೆಟ್ರಿಕ್ನ ಮಾಡಲಿಲ್ಲ ಅಂದರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ. ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ನೀವು ಹೇಳಿದ್ರಿ ಕಾರಲ್ಲಿ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ. ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ. ಸರ್ಕಾರನೂ ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ, ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ಒಂದು ಫುಡ್ ಮಿನಿಸ್ಟ್ರೇ ಬಂದಿದ್ದರು. ಅವತ್ತು ಅವರು ಮತ್ತು ದೊಡ್ಡಣ್ಣವರು ಅವತ್ತು ಭಾಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು ಅವತ್ತು. ಹಾಗಾಗಿ ಇದರ ಮೇಲೆ ಅನ್ನದ ಮೇಲೂ ಕೂಡ ಕಾಳಿನ ಮೇಲೂ ಕೂಡ ದೇವರು ಹೆಸರು ಬರೆದಿಟ್ಟಿರ್ತಾನೆ ಅನ್ನೋದು ಮಾತನ್ನು ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರವನ್ನು ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನ್ ಅವರು ಅದನ್ನು ತಲುಪಿಸಿದ್ದಾರೆ, ಜಸ್ಟಿಫಿಕೇಷನ್ ಮಾಡಿದ್ದಾರೆ, ನ್ಯಾಯ ಒದಗಿಸ್ಕೊಟ್ಟಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ. ಚಿತ್ರ ಇನ್ನೊಂದು ಸ್ವಲ್ಪ ಇದೆ, ನಮ್ಮದೆಲ್ಲ ಕೆಲಸಗಳು ಇದಾಗಿದೆ. ಒಂದು ಸ್ವಲ್ಪ ನನಗೆ ಅನ್ನಿಸ್ತು, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಇಲ್ಲ ಇನ್ನೊಂದು ಸ್ವಲ್ಪ ನಾವು ವೆಯ್ಟನ್ನು ಒಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಪಾತ್ರಕ್ಕೆ ಅಂತೇಳಿ ಅನ್ನಿಸ್ತು ನನಗೆ. ಇಲ್ಲ ಈ ಮಧ್ಯ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಹೋಗಿದೆ ಅನ್ನಿಸ್ತು. ಅದಕ್ಕೆ ಹಾಗಾಗಿ ಅನ್ನಿಸ್ತು ನನಗೆ. ಅದ್ರ ಪ್ರೋಸೆಸ್ಸಲ್ಲಿ ಇದ್ದೀವಿ, ಮಾಡ್ತೀನಿ. ಯಾಕಂದರೆ ಚಿತ್ರರಂಗದಲ್ಲಿ ಇವತ್ತು ಯಾವ ಅವಕಾಶ ಇವ್ರು ಕೊಟ್ಟಿದ್ರೆ ಮತ್ತೊಬ್ಬರು ಬಂದು ಒಂದು ಅವಕಾಶ ಕೊಟ್ಟಾಗೂ ಕೂಡ ಆ ಪಾತ್ರಕ್ಕೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳೋದು, ಅವತ್ತೇ ಸಿದ್ಧತೆಗಳನ್ನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅನ್ನಿಸ್ತು. ಹಾಗಾಗಿ ಅದನ್ನು ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ಯಾವಾಗಲೂ ಕಲಾವಿದರುಗಳು ಅದನ್ನು ರಾಜ್ಕುಮಾರ್ ಅವರಿಂದನೇ ನಾವು ಕಲಿಬೇಕು. ಕಡೆಯವರೆಗೂ ಅವರು ವೇಸ್ಟ್ ಸೈಜು ಇಟ್ ವಾಸ್ 32, ಇಟ್ ನೆವರ್ ವೆಂಟ್ ಡೌನ್ ಆರ್ ನೆವರ್ ಕೇಮ್ ಅಪ್. ಹಾಗೆ ಕಲಾವಿದರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವು ಬದುಕಬೇಕು, ಕಲಾವಿದರಾಗಿರಬೇಕು ಅಂದರೆ ಅದಕ್ಕೊಂದು ಶಿಸ್ತು ಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ. ಶಿಸ್ತಿಂದ ಒಂದು ಸ್ವಲ್ಪ ಜಾರಿದ್ದೀವಿ, ಅದನ್ನು ಸರಿಯಾಗಿ ತಗೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅಂಥೇಳಿ ಈ ಸ್ಕ್ರೀನಲ್ಲಿ ನೋಡಿದಾಗ ಅನ್ನಿಸ್ತು. ಹಾಗಾಗಿ ಅದನ್ನು ಮಾಡ್ಕೊಳ್ತೀವಿ. ಅದು ಈ ಬಣ್ಣದ ನಂಟು ಕಂಟಿನ್ಯೂ ಆಗುತ್ತಾ ಅಂತ ಅದೇ ಹೇಳಿದ್ನಲ್ಲ, ಈ ಅನ್ನಪೂರ್ಣೇಶ್ವರಿಯವ್ರು ಕರೆದು ಇನ್ನು ಅನ್ನದಾತರು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ. ನೀವು ಯಾಕೆ ಮಾಡ್ತೀರ ಅಂತ ತುಂಬ ಜನಕ್ಕೆ ಮತ್ತೆ ಮಾಡ್ತೀರ ಅಂತ ಗೊತ್ತಿರಲಿಲ್ಲ. ಹೌದು, ಈಗ ಮತ್ತೆ ಬರ್ಬೋದಲ್ಲ ಅನ್ಸುತ್ತೆ. ಬಂದರೆ ಮಾಡೋಣ. ಯಾಕಂದರೆ ಯಾವಾಗಲೂ ಅನಿಸುತ್ತೆ ಒಂದೊಂದು ಸರಿ ಪೋಸ್ಟರ್ ನೋಡಿದ ತಕ್ಷಣವೇ ಬೇರೆ ನಾಯಕರುಗಳನ್ನು ಅಥವಾ ಬೇರೆ ಚಿತ್ರಗಳ ಇದನ್ನು ನೋಡಿದ ತಕ್ಷಣ ಎಲ್ಲಪ್ಪ ನಮ್ಮದೆಲ್ಲ ಮಿಸ್ ಆಗೋಗ್ಬಿಟ್ಟಿದ್ದಾವೆ ಅನಿಸುತ್ತೆ. ಹಾಗಾಗಿ ಇವತ್ತು ಮತ್ತೊಂದು ಸರಿಯಾದ ಅವಕಾಶವನ್ನು ನಮಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ. ಆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಚಿತ್ರರಂಗನೂ ಕೂಡ ಯಾವ ವಿಶ್ವಾಸವನ್ನು ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ. ಚಿತ್ರರಂಗದ ಎಲ್ಲ ನಿರ್ದೇಶಕರಿಗೆ, ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ, ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿಯವರು ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದು ಸ್ವಲ್ಪ ಇದು ಇಲ್ಲ ನಾಯಕನನ್ನು ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಹೇಳಿ. ಯಾಕಂದರೆ ಆ ವಾತಾವರಣ ಬೇಕಾದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಒಂದು ಸ್ವಲ್ಪ ಮೂಮೆಂಟಲ್ಲಿರೋರು. ಆದರೆ ಅವ್ರನ್ನ ಬಿಟ್ಟುಬಿಟ್ಟು ಇಲ್ಲ ಕುಮಾರ್ ಆದ್ರೂ ಸರಿ ನಾನು ಮಾಡ್ತೀನಿ ಅಂತ ರಾಗಿಣಿಯವರು ಒಪ್ಪಿದ್ದು. ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೀಗೆ ಮಾಡಿಬಿಡೋಣ ಅಂಥೇಳಿ ನಾವು ಮುಂದೆ ಬಂದಿದ್ದು. ಇವೆಲ್ಲ ಒಂದೊಂದು ಅವಕಾಶಗಳು ಅಂತೇಳಿ ಕಾಣಿಸುತ್ತೆ. ದೇವರಿದ್ದಾನೆ ಈ ಚಿತ್ರವನ್ನು ನಿರ್ಮಾಪಕರಿಗೆ ಇವರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ. ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ. ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕಿದೆ. ಜನ ಇದನ್ನು ಆಶೀರ್ವಾದ ಮಾಡ್ತಾರೆ. ಕನ್ನಡ ಕಲಾಭಿಮಾನಿಗಳು, ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಈ ಚಿತ್ರವನ್ನು ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಬಂಗಾರಪ್ಪ ಸರ್, ಅಭಿನಂದನೆಗಳು.